your life. Dear friends, Mitrare, understanding agricultural reforms, acts, bills, policies 2020 IBAT ಸಂವಾದಕ್ಕೆ ಸ್ವಾಗತ. ಇದು ಒಂದು ಪ್ಯೂರ್ಲಿ ಅಕಾಡೆಮಿಕ್ ಕಾರ್ಯಕ್ರಮ ಮತ್ತು ಅಪಾಲಿಟಿಕಲ್ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲ. ಇದರ ಉದ್ದೇಶ, let us try to understand the various aspects related to the various agricultural reforms that have been brought in. ಇಂದು ನಮ್ಮೊಂದಿಗೆ ಇಬ್ಬರು ಇದ್ದಾರೆ. ಶ್ರೀ ರಾಜರಾಮ್ ತಲ್ಲೂರ್ ಅವರು ಹಿರಿಯ ಪತ್ರಕರ್ತರು, ಶ್ರೀ ಸುದರ್ಶನ್ KS ಫಾರ್ಮರ್ ಕಾರ್ಪೊರೇಟ್ ಲೀಡರ್ ಮತ್ತು ಕಾಫಿ ಎಸ್ಟೇಟ್ ಓನರ್ ಅವರು, ಹಾಗೂ ನಮ್ಮೊಂದಿಗೆ ಶ್ರೀ ಬಾಲಕೃಷ್ಣ ಮದ್ದೋಡಿ ಅವರು ಇದ್ದಾರೆ. ನಾವು ಐ ರಿಕ್ವೆಸ್ಟ್ ಶ್ರೀ ಬಾಲಕೃಷ್ಣ ಮದ್ದೋಡಿ ಅವರು ಫಾರ್ಮಲ್ ಆಗಿ ಎಲ್ಲರನ್ನು ಸ್ವಾಗತಿಸಿ ಹಾಗೂ ಅತಿಥಿಗಳನ್ನು ಸಭೆಗೆ ಪರಿಚಯಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಓವರ್ ಟು ಯು ಡಾಕ್ಟರ್ ಬಾಲಕೃಷ್ಣ ಮದ್ದೋಡಿ ಅವರು. ಧನ್ಯವಾದಗಳು ಡಾಕ್ಟರ್ ದಶರಥ ಶೆಟ್ಟಿ ಅವರೇ. ಇವತ್ತಿನ ನಮ್ಮ ಕೇಂದ್ರದ ಕೃಷಿ ಮಸೂದೆ ಎಂಬ ಸಂವಾದ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಅತಿಥಿಗಳನ್ನ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಸಹಕಾರಿಯಾಗುವಂತ ಒಂದು ಕೃಷಿ ಮಸೂದೆಯನ್ನ ಮಂಡಿಸಿದೆ. ಆ ಒಂದು ಕೃಷಿ ಮಸೂದೆಯ ಕುರಿತು ಹಲವಾರು ಜನರಲ್ಲಿ ಹಲವಾರು ರೀತಿಯ ಅಭಿಪ್ರಾಯಗಳಿದೆ. ವಿಡಿಯೋ ಆನ್ ಮಾಡಿ, ಸಾರಿ, ವಿಡಿಯೋ ಆನ್ ಮಾಡಿ. ಓಕೆ, ಪ್ಲೀಸ್ ಕಂಟಿನ್ಯೂ. ಸಾರಿ. ಹಲವಾರು ರೀತಿಯ ಒಂದು ಕೃಷಿ ಮಸೂದೆ ಕುರಿತು ಅರ್ಥಕೊಳ್ಳಿಕ್ಕೆ ನಮ್ಮಲ್ಲಿ ಇಬ್ಬರು ದಿಗ್ಗಜರು ಅಂತ ಹೇಳ್ಬೋದು. ಈ ಒಂದು ಕೃಷಿಯ ಮಸೂದೆ ಮೇಲೆ ಅಥವಾ ಹಲವಾರು ಸಂವಿಧಾನದ ವಸ್ತುಗಳ ಮೇಲೆ ಅರಿತಂತವರು. ಈ ಇಬ್ಬರು ದಿಗ್ಗಜರನ್ನ ನಾನು ಇವತ್ತು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಪತ್ರಕರ್ತರು, ಹಿರಿಯರು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಸಹಕಾರ ಆಗಿ ಹಲವಾರು ರೀತಿಯಲ್ಲಿ ಪ್ರೇರಿತರಾಗಿರುವಂತ ರಾಜರಾಮ್ ತಲ್ಲೂರ್ ಅವರಿದ್ದಾರೆ. ಅವರನ್ನು ನಾನು ಪ್ರಪ್ರಥಮವಾಗಿ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಶ್ರೀ ರಾಜರಾಮ್ ತಲ್ಲೂರ್ ಅವರು ಹಿರಿಯ ಪತ್ರಕರ್ತರು, ಉಡುಪಿಯಲ್ಲಿ ಅವರ ನಿವಾಸ ಕೂಡ ಉಡುಪಿಯವರು. ಉದಯವಾಣಿ ದಿನಪತ್ರಿಕೆಯ ಆರೋಗ್ಯ ಪುರವಾಣಿಯಲ್ಲಿ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದಂತ ಹಿರಿಯ ಪತ್ರಕರ್ತರು. ಹಲವಾರು ರೀತಿಯ ಸಮಾಜೋಪಯೋಗಿ ಕಾರ್ಯಕ್ರಮದಲ್ಲಿ ಅವರನ್ನ ತೊಡಗಿಸಿಕೊಂಡಂತವರು. ಉದಯವಾಣಿಯ ಪುರವಾಣಿ ಉಸ್ತುವಾರಿಯವನ್ನ ಬಿಟ್ಟ ನಂತರ ಅವರು ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಉದ್ಯಮಿಗಳು ಕೂಡ ಆಗಿದ್ದಾರೆ. ಹಲವಾರು ಕೃತಿಗಳು ಇವತ್ತು ನಾವು ಹಲವಾರು ಗ್ರಂಥಾಲಯಗಳಲ್ಲಿ ಕಾಣ್ತಾ ಇದ್ದೇವೆ. ಅವರ ಪ್ರಪ್ರಥಮವಾದಂತ ಕೃತಿ ನುಣ್ಣನು ಬೆಟ್ಟ ಎಂಬುದಂತದ್ದು. ಈ ಒಂದು ಕೃತಿಗೆ ಹಲವಾರು ರೀತಿಯ ಪ್ರಶಂಸೆಗಳು ಕೂಡ ಸುರಿಮಳೆ ಬಂದಿದೆ. ಇವರನ್ನ ನಾನು ಪ್ರಪ್ರಥಮವಾಗಿ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಇನ್ನೊಬ್ರು ಇವತ್ತಿನ ಈ ಒಂದು ಕೇಂದ್ರದ ಕೃಷಿ ಮಸೂದೆ ಎಂಬುವ ಒಂದು ಈ ಸಂವಾದಕ್ಕೆ ಆಗಮಿಸುವಂತವರು ಸುದರ್ಶನ್ KS ಅವರು. ಸುಮಾರು 25 ವರ್ಷಗಳ ಕಾಲ ಕಾರ್ಪೊರೇಟ್ ಜಗತ್ತಿನಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ಅದಕ್ಕೆ ಉತ್ತಮವಾದಂತ ನ್ಯಾಯ ಕೊಟ್ಟಂತವರು. CEO ಆಗಿ, CO ಆಗಿ, CFO ಆಗಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉತ್ತಮವಾದಂತ ಒಂದು ಅನುಭವವನ್ನ ಪಡೆದಂತವರು. ಮೂಲತಃ ಸುದರ್ಶನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ BE ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯ ಪಡೆದಂತವರು. ಸ್ನಾತಕೋತ್ತರ ಪದವಿಯನ್ನ ನ್ಯೂಕ್ಲಿಯರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ ಬಾರ್ಕ್ ಟ್ರೈನಿಂಗ್ ಸ್ಕೂಲ್ ಟ್ರಾಂಬೆ ಇದರಲ್ಲಿ ಮುಗಿಸಿ MBA ಫೈನಾನ್ಸ್ ಅನ್ನ ನರ್ಸಿ ಮೋಂಜಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮುಂಬೈ ಇದರಲ್ಲಿ ಅತ್ಯಂತ ಯಶಸ್ವಿಯ ಒಂದು ವಿದ್ಯಾವನ್ನ ಪಡೆದು ಹಲವಾರು ವಿವಿಧ ರೀತಿಯ ಇಂಡಸ್ಟ್ರಿಗಳು ಅಂದ್ರೆ ಪವರ್, ರಿಯಲ್ ಎಸ್ಟೇಟ್, ಟೆಲಿಕಾಂ ಇಂಡಸ್ಟ್ರಿ, IT ಇಂಡಸ್ಟ್ರಿ, ಇಂಟರ್ನೆಟ್ ಅಂಡ್ ITES, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, BPL ಮೊಬೈಲ್, ಹೀಗೆ ಹಲವಾರು ರೀತಿಯಲ್ಲಿ ವಿವಿಧ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಉದ್ಯೋಗವನ್ನ ಪಡೆದು
ಸುಮಾರು 800 ಮಿಲಿಯನ್ ಡಾಲರ್ಗಳ ಒಂದು ಡೆಬಿಟ್ ಇಕ್ವಿಟಿ ಮತ್ತು ಏರಿಯಾ ಸ್ಟ್ರಕ್ಚರ್ ಡೆಬಿಟ್ ಎನ್ನುವ ಒಂದು ರೇಸ್ ಮಾಡುವಲ್ಲಿ ಅತ್ಯಂತ ಸಹಕಾರಿಯಾದಂತವರು. ಇವರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಸರ್. ಪ್ರಥಮವಾಗಿ ಇವತ್ತು ಕೇಂದ್ರದ ಕೃಷಿ ಮಸೂದೆಯ ಕುರಿತು ಸಂವಾದವನ್ನ ಪ್ರಾರಂಭಿಸುವಂತೆ ನಮ್ಮ ಹಿರಿಯರಾದಂತ ತಲ್ಲೂರು ರಾಜಾರಾಮ್ ಶೆಟ್ಟಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರ ತಂದಿರುವಂತಹ 3 ಕೃಷಿ ಮಸೂದೆಗಳು ಕಳೆದ ವಾರ ರಾಷ್ಟ್ರಪತಿಗಳು ಸಹಿ ಹಾಕೋದ್ರೊಂದಿಗೆ ಕಾಯ್ದೆಗಳಾಗಿವೆ. ಈ ಕಾಯ್ದೆಗಳ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಈ ಚರ್ಚೆಯ ದಿಕ್ಕನ್ನ ಗಮನಿಸಿದ್ರೆ ಬಹುತೇಕ ಅದು APMCಗಳನ್ನ ಅಪ್ರಸ್ತುತ ಮಾಡಿದ ಬಗ್ಗೆ ಕೇಂದ್ರೀಕರಣಗೊಂಡಿರುವುದನ್ನ ನಾವು ಗಮನಿಸಬಹುದು. ಹೀಗೆ ಯಾಕಾಯ್ತು ಅಂದ್ರೆ APMCಗಳು ಸಾಮಾನ್ಯವಾಗಿ ದಲ್ಲಾಳಿಗಳ ಪ್ಲೇ ಗ್ರೌಂಡ್ಗಳು. ಅವರಿಗೆ ಶಕ್ತಿ ಇದೆ, ಧ್ವನಿ ಇದೆ. ಹಾಗಾಗಿ ಈ ಚರ್ಚೆ ಮೇನ್ ಸ್ಟ್ರೀಮಿಗೆ ಬರ್ತಾ ಇದೆ. ನನ್ನ ಪ್ರಕಾರ ಈ ಕೃಷಿ ನೀತಿಯ ನಿಜವಾದ ಹೊಡೆತ ಇರೋದು ಸಣ್ಣ ರೈತರಿಗೆ ಮತ್ತು ಭೂರಹಿತ ಕೃಷಿ ಕಾರ್ಮಿಕರಿಗೆ. ಅವರಿಗೆ ಧ್ವನಿ ಇಲ್ಲ, ಅವರ ಮಾತು ಕೇಳುವವರು ಇಲ್ಲ. ಒಂದು ವೇಳೆ ಅವರಿಗೆ ಧ್ವನಿ ಇದ್ದಿದ್ರೆ 2000ನೇ ಇಸ್ವಿಯ ಹೊತ್ತಿಗೆ ಕೃಷಿ ನೀತಿಯ ಬಗ್ಗೆ ಮೇನ್ ಸ್ಟ್ರೀಮ್ ಚರ್ಚೆ ಆರಂಭ ಆಗಿರ್ಬೇಕಿತ್ತು. ಹಾಗೆಲ್ಲ ಏನ್ ಚರ್ಚೆ ಆಗ್ತಿತ್ತಂದ್ರೆ ರೈತರ ಆತ್ಮಹತ್ಯೆ, ಸಾಲ ಮನ್ನಾ, ಬೆಂಬಲ ಬೆಲೆ, ಸಬ್ಸಿಡಿ ಇವನ್ನೆಲ್ಲ ದಾಟಿ ಚರ್ಚೆ ಮುಂದೆ ಬಂದದ್ದಿಲ್ಲ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ಕೃಷಿ ಕಾಯ್ದೆಗಳನ್ನ ನಾವು ಹೇಗ್ ನೋಡ್ತಾ ಇದ್ದೇವೆ ಎಂಬುದ್ರ ಬಗ್ಗೆ ನನ್ಗೆ ತಕರಾರಿದೆ. ಈ ಯಾವುದೇ ಕಾಯ್ದೆಗಳು, ಮಸೂದೆಗಳು ಬಿಡಿ ಬಿಡಿಯಾಗಿ ಚರ್ಚೆ ಮಾಡ್ತಕ್ಕಂಥವಲ್ಲ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿಗಳಿಗೆ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುವ ನೀತಿ ಆಯೋಗ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ ಅಂದ್ರೆ ಈಗಿರುವ ಆದಾಯಕ್ಕಿಂತ 2 ಪಟ್ಟು ಮಾಡ್ತೇವೆ ಅನ್ನುವ ಮಾತನ್ನ ಹೇಳ್ತಾ ಬಂದಿದ್ದಾರೆ. 2022ಕ್ಕೆ ರೈತರ ಆದಾಯ ದ್ವಿಗುಣ ಆಗ್ತದೆ ಅಂತ ಅವರ ಡೆಡ್ ಲೈನ್ ಕೂಡ ಕೊಟ್ಕೊಂಡಿದ್ದಾರೆ. ಮೊನ್ನೆ ಮೊಟಕಾಗಿ ಮುಗಿದ ಸಂಸತ್ ಅಧಿವೇಶನದಲ್ಲಿ ಕೃಷಿ ಸಚಿವರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಈ ಡೆಡ್ ಲೈನ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಲೂ ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಹಿನ್ನೆಲೆಯಲ್ಲೇ ನಾವು ಈ ಎಲ್ಲ ಕಾನೂನುಗಳನ್ನ ಒಟ್ಟಾಗಿ ಒಂದು ಬೆಳವಣಿಗೆಯಾಗಿ, ಒಂದೇ ಬೆಳವಣಿಗೆಯ ವಿವಿಧ ಕವಲುಗಳಾಗಿ ಗಮನಿಸಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ನಮ್ಮ ಸರ್ಕಾರಕ್ಕೆ ಈ ರೀತಿ ರೈತರ ಆದಾಯ ಬದಲಾವಣೆ ಮಾಡುವ ಯೋಚನೆ ಬರೋದಕ್ಕೆ ಒಂದು ಜಾಗತಿಕ ಹಿನ್ನೆಲೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಈ ಇಡೀ ಚಿತ್ರ ಇನ್ನಷ್ಟು ಸ್ಪಷ್ಟ ಆಗ್ತದೆ. ಒಂದು ಮಾರ್ಕೆಟಿಂಗಿಗೆ ಸಂಬಂಧಪಟ್ಟ ಹಳೆ ಉದಾಹರಣೆ ಕೊಟ್ಟು ಈ ವಿಚಾರವನ್ನ ಇನ್ನಷ್ಟು ಸ್ಪಷ್ಟ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಚಾಕ್ಲೇಟು ಜಗತ್ತಿನಲ್ಲಿ ಎಷ್ಟು ಜನ ತಿಂತಾರೆ? ಈ ಬಗ್ಗೆ ಒಂಚೂರು ಅಂಕಿ ಅಂಶ ತೆಗೆದು ನೋಡಿದ್ರೆ ಯುರೋಪಿನ ಬಹುತೇಕ ಎಲ್ಲ ದೇಶಗಳು, ಸ್ವಿಟ್ಜರ್ಲ್ಯಾಂಡ್ ಇತ್ಯಾದಿ, ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಪರ್ ಕ್ಯಾಪಿಟಲ್ ಚಾಕ್ಲೇಟ್ ಕನ್ಸಂಪ್ಷನ್ ಎಷ್ಟಿದೆ ಅಂದ್ರೆ ಅವ್ರು 8 ರಿಂದ 9 kg ಚಾಕ್ಲೇಟ್ ತಿಂತಾರೆ ಒಂದು ವರ್ಷದಲ್ಲಿ. ಅವು ಶ್ರೀಮಂತ ದೇಶಗಳು. ಭಾರತ ಬಡ ದೇಶ. ಇಲ್ಲಿ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಪರ್ ಕ್ಯಾಪಿಟ 200 ಗ್ರಾಮ್ ಚಾಕ್ಲೇಟ್ ತಿಂತಾನೆ. ಈ 2 ಭೂಪ್ರದೇಶಗಳ ಜನಸಂಖ್ಯೆ ಎಷ್ಟು ಅಂತ ಲೆಕ್ಕ ಹಾಕಿ. ಇಡೀ ಯುರೋಪಿಯನ್ ಯೂನಿಯನ್ನ ಎಲ್ಲ ದೇಶಗಳು ಒಟ್ಟು ಸೇರಿದ್ರೆ ಅದರ ಜನಸಂಖ್ಯೆ ಅಂದಾಜು 74 ಕೋಟಿ ಬರ್ತದೆ. ಆದ್ರೆ ಭಾರತ ಒಂದೇ ದೇಶ 130 ಕೋಟಿ ಪ್ಲಸ್. ಈಗ ಒಬ್ಬ ಚಾಕ್ಲೇಟ್ ವ್ಯಾಪಾರಿ ಹೇಗೆ ಆಲೋಚನೆ ಮಾಡ್ತಾನೆ? ಇಡೀ ಯುರೋಪ್ ಒಂದು ವರ್ಷದಲ್ಲಿ ತಿನ್ನೋದು ಅಂದಾಜು 50 ಲಕ್ಷ ಚಾಕ್ಲೇಟ್. ಅದೇ ಭಾರತ ತಿನ್ನೋದು ಬರೀ 2.6 ಲಕ್ಷ ಟನ್ ಚಾಕ್ಲೇಟ್. ಒಂದು ವೇಳೆ ನಮ್ಮಲ್ಲಿ ಮಾರುಕಟ್ಟೆ ಕುದುರಿಸಿ ಒಬ್ಬ ವ್ಯಕ್ತಿ ಪರ್ ಕ್ಯಾಪಿಟ ಚಾಕ್ಲೇಟ್ ತಿನ್ನುವ ಪ್ರಮಾಣ 1 kgಗೆ ಏರಿದ್ರು ಚಾಕ್ಲೇಟ್ ಅಂದಾಜಿನ ವ್ಯವಹಾರ, ಚಾಕ್ಲೇಟ್ ವ್ಯಾಪಾರಿಯ ಒಟ್ಟು ಅಂದಾಜು ವ್ಯವಹಾರ 25% ಹೆಚ್ಚಾಗ್ತದೆ. ಅಂದ್ರೆ ಅಂದಾಜು 13 ಲಕ್ಷ ಚಾಕ್ಲೇಟ್ ಇಲ್ಲಿ ಖರ್ಚಾಗ್ತದೆ ಒಂದು ವರ್ಷದಲ್ಲಿ, ಮತ್ತು ಆ ಪ್ರಮಾಣ ಹೆಚ್ಚಿಸೋದಕ್ಕೆ ಇನ್ನೂ ಇಲ್ಲಿ ಪೊಟೆನ್ಶಿಯಲ್ ಉಳಿತದೆ. ಹಾಗಾಗಿ
ಭಾರತ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಬಹಳ ಪೊಟೆನ್ಷಿಯಲ್ ಇರುವ ಮಾರುಕಟ್ಟೆ. ಆದ್ರೆ ಈ ಕುರಿ ಕತ್ತರಿಸುವ ಮೊದಲು ಅದನ್ನು ಕೊಬ್ಬಿಸ್ಬೇಕಲ್ಲ, ಆ ಕೆಲಸ ಕಳೆದ ಕೆಲವು ವರ್ಷಗಳಿಂದ ಆಗ್ತಾ ಇದೆ. ನಿಮ್ಗೆ ನಾನು ಹೇಳ್ತಿರೋದು ಏನು ಅಂತ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ಲೆಕ್ಕಾಚಾರವನ್ನ ಜಾಗತಿಕ ವ್ಯಾಪಾರದ ಶಕ್ತಿಗಳು ಆಹಾರದ ಮಾರುಕಟ್ಟೆಗೂ ಬಳಸ್ತಾ ಇದ್ದಾರೆ. ಅದು ಹೇಗೆ ಅಂತ ನಾನು ವಿವರಿಸ್ತೇನೆ. ಇದು ನಾನು ಕಲ್ಪಿಸಿಕೊಂಡು ಹೇಳ್ತಾ ಇರೋದಲ್ಲ. ವಿಶ್ವ ಆಹಾರ ಮತ್ತು ಕೃಷಿ ಸಂಘಟನೆ FPO ಮತ್ತು ವಿಶ್ವ ಬ್ಯಾಂಕ್ ತಮ್ಮ ದಾಖಲೆಗಳಲ್ಲೇ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿವೆ ಮತ್ತು ಇವೆಲ್ಲ ಸಾರ್ವಜನಿಕವಾಗಿಯೇ ಲಭ್ಯ ಇವೆ. ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಸರಾಸರಿ 2770 ಕಿಲೋ ಕ್ಯಾಲರಿ ಆಹಾರ ಸೇವಿಸ್ತಾನೆ. ಶ್ರೀಮಂತ ದೇಶಗಳಲ್ಲಿ ಈ ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿನ ಜನ ಬೊಜ್ಜು ಬಂದು ಸಂಕಟ ಪಡ್ತಿದ್ದಾರೆ. ಭಾರತ ಸೇರಿದ ಹಾಗೆ ಏಷ್ಯಾದ, ಆಫ್ರಿಕಾದ ಕೆಲವು ಬಡ ದೇಶಗಳಲ್ಲಿ ಈ ಸರಾಸರಿ ಆಹಾರ ಸೇವನೆಯ ಪ್ರಮಾಣ ದಿನಕ್ಕೆ ಬರೀ 2300 ಕಿಲೋ ಕ್ಯಾಲರಿ ಇದೆ. ಈಗ ಈ ಮಾರುಕಟ್ಟೆ ಶಕ್ತಿಗಳ ಉದ್ದೇಶ ಏನಂದ್ರೆ, ಈ ಆಹಾರ ಸೇವಿಸುವ ಪ್ರಮಾಣವನ್ನ ದಿನಕ್ಕೆ ಸರಾಸರಿ 2500 ಕಿಲೋ ಕ್ಯಾಲರಿಗೆ ಏರಿಸೋದು. ಆದ್ರೆ ಈ ಬಡ ದೇಶಗಳಲ್ಲಿ ಕೃಷಿ ಆಹಾರ ಮಾರುಕಟ್ಟೆಗೆ ಚಿನ್ನದ ಗಣಿ ದೊರೆತ ಹಾಗೆ. ಆದ್ರೆ ಭಾರತದಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ಮಾರುಕಟ್ಟೆಯಲ್ಲಿ ಇರುವ ಸೊತ್ತನ್ನ ಖರೀದಿಸೋದಕ್ಕೆ ಗ್ರಾಹಕನಿಗೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಬರ್ಬೇಕಿದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವ ಮತ್ತು ಹಸಿವಿನಿಂದ ಸಂಕಟ ಪಡ್ತಿರುವ 75% ಇರುವ ಕೃಷಿಕರಿಗೆ ಖರೀದಿಸುವ ಶಕ್ತಿ ಸಿಗ್ಬೇಕು. ಅವರ ಹತ್ತಿರ ಕೃಷಿ ಭೂಮಿ ದೊಡ್ಡದಿಲ್ಲ, ಮಳೆ ನಂಬಿ ಬೇಸಾಯ ಮಾಡ್ತಾರೆ, ಹಾಗಾಗಿ ವೆಚ್ಚ ಜಾಸ್ತಿ, ಆದಾಯ ಕಡಿಮೆ. ಇಂತಹ ಬಡ ರೈತರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ ಶಕ್ತಿ ಬರೋದು ಹೇಗೆ? ಇದಕ್ಕೆ ಈ ಜಾಗತಿಕ ಶಕ್ತಿಗಳು, ಅವರ ಚಿಂತಕರು ಕಂಡುಕೊಂಡ ಪರಿಹಾರ ಅಂದ್ರೆ, ಕೃಷಿ ಭೂಮಿ ದೊಡ್ಡದಾದ್ರೆ ಖರ್ಚು ಕಮ್ಮಿ, ಅಲ್ಲಿ ಹೂಡಿಕೆ ಆದ್ರೆ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ವಾಣಿಜ್ಯ ವ್ಯಾಪಾರ ಹೆಚ್ಚುತ್ತದೆ. ಈ ಸಣ್ಣ ರೈತರು ತಮ್ಮ ಭೂಮಿ ಬಿಟ್ಟುಕೊಟ್ಟು ಬೇರೆ ಬೇರೆ ಕೌಶಲ ಕಲಿತು ಕೃಷಿ ಭೂಮಿಯಲ್ಲಿ ಅಥವಾ ಕೃಷಿ ಉತ್ಪಾದನೆಯ ಪ್ರೊಸೆಸಿಂಗು, ಪ್ಯಾಕಿಂಗು, ಲಾಜಿಸ್ಟಿಕ್ಸು ಈ ಉದ್ಯಮಗಳಲ್ಲಿ ಅವರು ಕೆಲಸ ಮಾಡಿದ್ರೆ ಅವರಿಗೆ ಸಂಬಳ ಚೆನ್ನಾಗಿ ಬರುತ್ತೆ. ಅವರು ಅವರ ಭೂಮಿಯನ್ನ ಕಾಂಟ್ರಾಕ್ಟ್ ಕೃಷಿಗೆ ಕೊಟ್ರೆ ಅಥವಾ ಕಾರ್ಪೊರೇಟ್ ಫಾರ್ಮಿಂಗಿಗೆ ಲೀಸ್ ಕೊಟ್ರೆ ಅದರಲ್ಲಿ ಬಂದ ಉತ್ಪತ್ತಿಯಿಂದಲೂ ಅವರ ಆದಾಯ ಹೆಚ್ಚುತ್ತೆ. ಆಗ ಅವರ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಇದು ಅವರ ಒಟ್ಟು ಯೋಚನೆ. ಹಾಗಾಗಿ 2015-2030 ಮಧ್ಯ ರೈತರ ಆದಾಯ 2 ಪಟ್ಟಾಗಲು ಪ್ರತಿ ವರ್ಷ ಕೃಷಿಯಲ್ಲಿ ತಲಾ ಆದಾಯ 4.4% ಹೆಚ್ಚಾಗಬೇಕು ಅನ್ನುವ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಆ ಸಾಧನೆ ಮಾಡೋದಕ್ಕೆ ಹಾದಿ ಯಾವುದು ಅಂತಲೂ ಹುಡುಕೊಂಡಿದ್ದಾರೆ. ಅದರ ಫಲ ಭಾರತದಲ್ಲಿ ಈ ಎಲ್ಲ ಕೃಷಿ ನೀತಿಯ ಬದಲಾವಣೆಗಳು. ಭಾರತದಲ್ಲಿ ಅಭಿವೃದ್ಧಿಗೆ ಸಾಲ ಕೊಡುವ ವಿಶ್ವ ಬ್ಯಾಂಕ್ ನಂತಹ ಸಂಸ್ಥೆಗಳ ಹಿಂದಿರುವುದು ಜಗತ್ತಿನ ದೊಡ್ಡ ಕಾರ್ಪೊರೇಟ್ಗಳು ಹಾಗೂ ಶ್ರೀಮಂತ ದೇಶಗಳ ಪ್ರಭುತ್ವಗಳು. ಹಾಗಾಗಿ ಅವರ ಲಾಭಕ್ಕಾಗಿ ಭಾರತದಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ಗೆ ಸೂಕ್ತ ವಾತಾವರಣವನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನಿನಲ್ಲಿ ಹಲವಾರು ಬದಲಾವಣೆಗಳು ಅಗತ್ಯ ಇತ್ತು. ಕೆಲವು ಆಗಿವೆ, ಇನ್ನು ಕೆಲವು ಆಗ್ಲಿಕ್ಕೆ ಬಾಕಿ ಇದೆ. ಹಲವು ನೀತಿಗಳು ಇನ್ನೂ ಪ್ರಕಟ ಆಗಬೇಕಾಗಿದೆ. ಈ ಇಡೀ ಪ್ಲಾನಿಗೆ ನಮ್ಮ ಕೇಂದ್ರ ಸರ್ಕಾರ ಕೃಷಿಕರ ಆದಾಯ 2022 ಒಳಗೆ ದುಪ್ಪಟ್ಟು ಮಾಡುವ ಯೋಜನೆ ಅಂತ ಬಣ್ಣದ ಹೆಸರಿಟ್ಟು ಬಹಳ ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಹಾಗಾದ್ರೆ ಇದನ್ನೆಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ಶುರು ಮಾಡಿತಾ ಅಂತ ನೀವು ಕೇಳ್ಬೋದು. ಇಲ್ಲ, ಭಾರತ ಉದಾರೀಕರಣಕ್ಕೆ ತಯಾರಾದ ದಿನದಿಂದಲೇ ಈ ಕೆಲಸ ಶುರುವಾಗಿದೆ. ಮೊದಲಿನ ಸರ್ಕಾರಗಳು ಕದ್ದು ಮುಚ್ಚಿ, ಹೆದರಿ, ಸಕ್ಕರೆ ಲೇಪ ಹಚ್ಚಿ ಕಹಿಮದ್ದು ಕುಡಿಸ್ತಾ ಇದ್ರೆ, ಈಗಿನ ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಆ ಕಹಿಮದ್ದೇ ಆರೋಗ್ಯಕ್ಕೆ ಅತ್ಯುತ್ತಮ, ಅದು ಕಹಿ ಅಂದವರೆಲ್ಲ ಸರಿ ಇಲ್ಲ ಅಂತ ಮಾರ್ಕೆಟಿಂಗ್ ಮಾಡ್ತಿದೆ. ಅಷ್ಟೇ ವ್ಯತ್ಯಾಸ. 2000ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಭೂಮಿ ಅಂತ ಒಂದು ಪ್ರಾಜೆಕ್ಟ್ ಬಂದಿತ್ತು, ನೆನಪಿದೆಯಾ? ಭೂ ದಾಖಲೆಗಳನ್ನ ಡಿಜಿಟೈಸ್ ಮಾಡುವ ಯೋಜನೆ ಅದು. ಕರ್ನಾಟಕ ಅದರ ಮುಂಚೂಣಿಯಲ್ಲಿತ್ತು ಮತ್ತು ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಬಹಳ ಹೊಗಳಿಕೆ ಕೂಡ ಸಿಕ್ಕಿತ್ತು. ಆ ಯೋಜನೆ ನಿಜಕ್ಕೂ ಏನ್ ಮಾಡ್ತಿದೆ ಗೊತ್ತಾ? ಸಣ್ಣ ಸಣ್ಣ ಭೂಮಿಗಳನ್ನ ಒಂದ್ ಕಡೆ ಪೂಲ್ ಮಾಡಿ ದೊಡ್ಡ ಭೂಮಿ ಮಾಡೋದಕ್ಕೆ ಭಾರತದಂತ ದೇಶದಲ್ಲಿ ಸುಲಭ ಇಲ್ಲ. ಸೂಜಿ ಮೊನೆ ಊರುವ ಜಾಗವನ್ನು ಬಿಡದ ಚರಿತ್ರೆ ಪುರಾಣ ಇರುವವರು ನಾವು. ಹಾಗಾಗಿ ಹಾಗೆ ಬಿಡ್ಬೇಕಿದ್ರೆ ಭೂಮಿಯ ಮಾಲಕತ್ವ ದಾಖಲೆಗಳಲ್ಲಾದ್ರೂ ಸ್ಪಷ್ಟ ಆಗ್ಬೇಕಲ್ಲ.
ವಿಶ್ವ ಬ್ಯಾಂಕ್ ಇತ್ಯಾದಿಗಳ ಸಲಹೆಯ ಮೇರೆಗೆ ಅದಕ್ಕೆ ಮಾಡಿಕೊಂಡ ತಯಾರಿ ಈ ಭೂಮಿ ಯೋಜನೆ. ಕರ್ನಾಟಕದಂತಹ ಕೆಲವು ರಾಜ್ಯಗಳಲ್ಲಿ ಪೈಲಟ್ ಆದ ಮೇಲೆ ಈಗ ದೇಶದ ಎಲ್ಲ ರಾಜ್ಯಗಳಲ್ಲಿ ಅದು ಜಾರಿ ಆಗ್ತಿದೆ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಸ್ವತಃ ವಿಶ್ವ ಬ್ಯಾಂಕ್ ತನ್ನ ದಾಖಲೆಗಳಲ್ಲಿ ಇಂತಹ ಕೆಲವು ಈಗಾಗಲೇ ಬಂದಿರುವ ಕಾನೂನುಗಳು ಮತ್ತು ಬರಲಿರುವ ಕಾನೂನುಗಳು ಯಾವುದು ಎನ್ನುವುದನ್ನ ಒಮ್ಮೆ ನೋಡೋಣ. ಒಂದನೇದು ಪಾರ್ಟ್ 9A ಆಫ್ ದ ಕಂಪನೀಸ್ ಆಕ್ಟ್ 1956. ಅದು ಪ್ರೊಡ್ಯೂಸರ್ ಕಂಪನೀಸ್ಗಳಿಗೆ ರೆಫರೆನ್ಸ್ ಸೆಕ್ಷನ್ 465(1) ಆಫ್ ದ ಕಂಪನೀಸ್ ಆಕ್ಟ್ 2013. ಇದು ಪ್ರೊಡ್ಯೂಸರ್ ಕಂಪನಿಗಳನ್ನ ರಚಿಸೋದಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಕಂಪನಿ ಕಾಯ್ದೆಯಲ್ಲಿ ಆಗಿರುವ ತಿದ್ದುಪಡಿ. ಎರಡನೇದು ಮೊನ್ನೆ ಬಂದಿರೋದು ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಕ್ಟ್ 2020. ಇದು APMCಗಳನ್ನ ಪ್ರಸ್ತುತಗೊಳಿಸಿದ ಕಾಯ್ದೆ. ಮೂರನೇದು ದ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಆಕ್ಟ್ 2020. ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಗೆ ಅವಕಾಶ ಮಾಡಿಕೊಡುವಂತಹ ಕಾಯ್ದೆ. ದ ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ 2020, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 1955 ಗೆ ತಿದ್ದುಪಡಿ. ಇದು ಅವಶ್ಯಕ ವಸ್ತುಗಳ ಪಟ್ಟಿಯನ್ನ ಸಡಿಲ್ ಮಾಡಿದ ಕಾಯ್ದೆ. ಇನ್ನು ರಾಜ್ಯ ಪಟ್ಟಿಯಲ್ಲಿ ಬರುವ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ಕಾಯ್ದೆ 2020, 1967ರ ಕಾಯ್ದೆಯ ತಿದ್ದುಪಡಿ ಇದು. ಇದು ಭೂಮಿ ಗುತ್ತಿಗೆ ಕೊಡೋದಕ್ಕೆ ಸಂಬಂಧಿಸಪಟ್ಟ ಕಾಯ್ದೆ ತಿದ್ದುಪಡಿ. 6ನೇದು ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಇದು ರಾಜ್ಯದಲ್ಲಿ APMCಗಳ ಬಗ್ಗೆ ಆಗಿರುವ ತಿದ್ದುಪಡಿ. ಇವಿಷ್ಟು ಈಗಾಗಲೇ ಆಗಿರುವಂತವು. ಇವಿಷ್ಟಲ್ಲದೆ ಇನ್ನೂ ಬೇರೆ ಬೇರೆ ಹಂತದಲ್ಲಿದ್ದು ಸದನದಲ್ಲಿ ಬಂದು ಚರ್ಚೆ ಆಗಬೇಕಾಗಿರುವ ಕೆಲವು ಬಿಲ್ಗಳಿವೆ. ಡ್ರಾಫ್ಟ್ ಸೀಡ್ ಬಿಲ್ 2019, ಇದಿನ್ನು ಡ್ರಾಫ್ಟ್ ಸ್ಥಿತಿಯಲ್ಲಿದೆ. ಅಮೆಂಡ್ಮೆಂಟ್ ಟು ಸೀಡ್ ಬಿಲ್ 1966, ಇದು ದೊಡ್ಡ ಕಂಪನಿಗಳಿಗೆ ಅವರ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ಬಳಸೋದಕ್ಕೆ ಅನುಕೂಲ ಮಾಡಿಕೊಡುವಂತ ಬಿಲ್. ಆಮೇಲೆ ಡ್ರಾಫ್ಟ್ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ 2017, ಇದು ರಸಗೊಬ್ಬರಗಳ ಪೆಸ್ಟಿಸೈಡ್ಗಳ ಲೈಸೆನ್ಸಿಂಗ್, ಬಳಕೆ ಇತ್ಯಾದಿಗಳಲ್ಲಿ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವಂತ ಬಿಲ್. ಮತ್ತೊಂದು ಡ್ರಾಫ್ಟ್ ನ್ಯಾಷನಲ್ ವಾಟರ್ ಫ್ರೇಮ್ ವರ್ಕ್ ಬಿಲ್ 2016, ಇದು ಕಾರ್ಪೊರೇಟ್ ಫಾರ್ಮಿಂಗ್ ಗೆ ಅನುಕೂಲ ಆಗುವಂತೆ ರೈತ ಆರ್ಗನೈಸೇಷನ್ಗಳ ಮೂಲಕವೇ ನೀರು ಬಳಕೆಯನ್ನ ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವ ಬಿಲ್. ಇವಿಷ್ಟು ಈಗ ನನ್ನ ಕಣ್ಣಿಗೆ ಬಿದ್ದ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತವು. ಇದಿನ್ನು ಆರಂಭ ಮಾತ್ರ. ಸರ್ಕಾರ ಈಗಾಗಲೇ ತನ್ನ ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ ಎಟ್ 75 ಪುಸ್ತಕದಲ್ಲಿ ಹೇಳಿರುವಂತೆ ಹಲವಾರು ಬದಲಾವಣೆಗಳು ಆಗ್ಲಿಕ್ಕಿವೆ. ಈ ಪುಸ್ತಕ ಯಾಕೆ ಮುಖ್ಯ ಅಂದ್ರೆ ನೀತಿ ಆಯೋಗದ ಈ ಸ್ಟ್ರಾಟಜಿ ಪುಸ್ತಕಕ್ಕೆ ಸ್ವತಃ ಪ್ರಧಾನಮಂತ್ರಿಗಳೇ ಮುನ್ನುಡಿ ಬರೆದಿದ್ದಾರೆ. ಆ ಸ್ಟ್ರಾಟಜಿ ಪುಸ್ತಕದ ಪ್ರಕಾರ ಇನ್ನು ಲ್ಯಾಂಡ್ ಪೂಲಿಂಗ್ ಪಾಲಿಸಿ, ಕೃಷಿ ರಫ್ತು, ಉತ್ಪಾದನೆಗೆ ಬೆಲೆ ನಿರ್ಧಾರ, ಕೃಷಿ ವಿಮೆ, ಸಬ್ಸಿಡಿ, ಫಾರ್ಮ್ ಮೆಕನೈಸೇಷನ್ ಅಂದ್ರೆ ಯಾಂತ್ರಿಕ ಕೃಷಿ, ಮೈಕ್ರೋ ಇರಿಗೇಷನ್, ಫುಡ್ ಪ್ರೊಸೆಸಿಂಗ್, ಆಗ್ರೋ ಮಾರ್ಕೆಟಿಂಗ್, ಗ್ರಾಮೀಣ ರಸ್ತೆ ಮತ್ತು ವಿದ್ಯುತ್ ಖಾಸಗೀಕರಣ, ಮೀನುಗಾರಿಕೆ, ತೋಟಗಾರಿಕೆ, ಇವುಗಳಲ್ಲೆಲ್ಲ ಇದೇ ನೀತಿಯ ಆಧಾರದಲ್ಲಿ ಬದಲಾವಣೆಗಳನ್ನು ತರುವ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಹೇಗೆ ಬದಲಾಯಿಸ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಲಭ್ಯ ಇದ್ದಂಗಿಲ್ಲ. ಇವನ್ನೆಲ್ಲ ಕಾದು ನೋಡ್ಬೇಕು. ಈ ಇಷ್ಟೂ ವಿಚಾರಗಳನ್ನ ಒಟ್ಟಾಗಿ ನೋಡಿದ್ರೆ ಮಾತ್ರ ಈಗ ಆಗಿರುವ ಬದಲಾವಣೆಯ ಸ್ವರೂಪ ಏನು ಮತ್ತು ಈ ಬದಲಾವಣೆಗಳ ಅಂತ್ಯದಲ್ಲಿ ಯಾರು ಎಲ್ಲಿರ್ತಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಈಗೇನು ಕೃಷಿ ಉತ್ಪಾದಕ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಅದರ ಅಂತಿಮ ಗುರಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳ ರಚನೆ. ಈಗಾಗಲೇ ದೇಶದಲ್ಲಿ 7384 ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಿದಾವೆ. 2024ರ ಒಳಗೆ ಇನ್ನೂ 10,000 ಅಂತ ಕಂಪನಿಗಳು ಬರ್ತಾವಂತೆ. ತಲಾ 1-2 ಎಕರೆ ಭೂಮಿ ಇರುವ 500 ಮಂದಿ ಸೇರಿ ಒಂದು FPC ರಚನೆ ಆದ್ರೆ ಆ ಗಾತ್ರದಲ್ಲಿ ಅಂದ್ರೆ 1,000+ ಎಕರೆ ಗಾತ್ರದ ಭೂಮಿ ಆಗ್ತದೆ. ಅಷ್ಟು ದೊಡ್ಡ ಕೃಷಿ ಭೂಮಿಯನ್ನ ನಿಭಾಯಿಸಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಜ್ಞಾನ ಸವಲತ್ತು ಕಡಿಮೆ ಇರೋದ್ರಿಂದ, ರಿಸ್ಕ್ ದೊಡ್ಡದಾಗಿರೋದ್ರಿಂದ ಸಹಜವಾಗಿ ಈ FPCಗಳಲ್ಲಿ ವೃತ್ತಿಪರರು ಬರಬೇಕು ಅಥವಾ
ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರುವವರು ಬರಬೇಕು ಅನ್ನುವ ಕಾರಣಕ್ಕಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳು, ಭಾರತದ್ದೇ ದೊಡ್ಡ ಕಾರ್ಪೊರೇಟ್ಗಳು ಅದರ ಭಾಗ ಆಗ್ಲಿಕ್ಕಿದೆ. ಆಗ ಪರಿಸ್ಥಿತಿ ಹೇಗೆ ಬದಲಾಗಬಹುದು ಅನ್ನೋದೇ ಈ ಇಡೀ ಬೆಳವಣಿಗೆಯಲ್ಲಿ ಅತ್ಯಂತ ಕುತೂಹಲಕರವಾದ ಭಾಗ. ನಾನಿದನ್ನ ಅಂತಿಮವಾಗಿ ಹೇಗೆ ನೋಡ್ತೇನೆ ಅಂದ್ರೆ, ಸಣ್ಣ ರೈತ ಮತ್ತು ಭೂರಹಿತ ಕೃಷಿ ಕಾರ್ಮಿಕರು ತಮ್ಮ ಭೂಮಿಯನ್ನ ಈ ಉತ್ಪಾದಕ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟು ತಾವು ಅದೇ ಭೂಮಿಯಲ್ಲಿ ಆ ಕಂಪನಿಯ ಪ್ರೊಸೆಸಿಂಗ್, ಲಾಜಿಸ್ಟಿಕ್ಸ್ ಮತ್ತಿತರ ಕೃಷಿಯೇತರ ವಿಭಾಗಗಳಲ್ಲಿ ಕಾರ್ಮಿಕರಾಗಿ ದುಡಿತಾರೆ. ಕೃಷಿ ಭೂಮಿ ಮೆಕನೈಸ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಕೃಷಿ ಕಾರ್ಮಿಕರು ಅಗತ್ಯ ಬೀಳೋದಿಲ್ಲ. ಆಗ ಸಹಜವಾಗಿಯೇ ಅಧಿಕೃತವಾಗಿ ರೈತರ ಸಂಖ್ಯೆ ಕಡಿಮೆ ಆಗಲಿದೆ. ರೈತರಾಗಿದ್ದವರು ಕಾರ್ಮಿಕರಾಗಿದ್ದಾರೆ. ಇಲ್ಲಿ ಇನ್ನೊಂದು ಇತ್ತೀಚಿನ ಕಾರ್ಮಿಕ ಕಾನೂನುಗಳಲ್ಲಿ ಆಗಿರೋ ಬದಲಾವಣೆಗಳನ್ನು ಕೂಡ ಗಮನಿಸಿಕೊಳ್ಳಿ. ಹೀಗಾದಾಗ ಸಹಜವಾಗಿಯೇ ಕೃಷಿಯ ತಲಾ ಆದಾಯ ಲೆಕ್ಕಪತ್ರಗಳಲ್ಲಿ ಹೆಚ್ಚಾಗ್ತದೆ. ಅಂದ್ರೆ ಉತ್ಪಾದನೆ ಆಗಿ ಅದರ ಹಿಡುವಳಿಯ ಜನ ಕಡಿಮೆ ಆದಾಗ ತಲಾ ಆದಾಯ ಸಹಜವಾಗಿ ಹೆಚ್ಚಾಗ್ತದೆ. ಇದು ಈ ಕೃಷಿ ಆದಾಯ ದುಪ್ಪಟ್ಟು ಮಾಡುವುದರ ಹಿಂದಿರುವ ಅಂತಿಮ ಸತ್ಯ. ಇದು ಮಾಡದಿದ್ರೆ ಸಣ್ಣ ರೈತರನ್ನ ಈಗಿರೋ ಹಾಗೆ ಇರಿಸಿಕೊಂಡು ಕೃಷಿ ಆದಾಯ ಹೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸರ್ಕಾರ, ಅದರ ನೀತಿ ನಿರೂಪಕರು ಎಲ್ಲರೂ ಖಚಿತ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅಂದ್ರೆ ಅದರ ಅರ್ಥ ಇನ್ನು ರೈತರು ಅಂದ್ರೆ ಸೂಟು ಬೂಟಿನ ರೈತರು ಅಂತಲೇ. ಸೂಟು ಬೂಟಿನವರು ರೈತರಾಗೋದಕ್ಕೆ ಕಾನೂನಿನಲ್ಲೇ ಆಗಿರುವ ಬದಲಾವಣೆಯನ್ನ ನಾನು ನಿಮ್ಗೆ ತೋರಿಸ್ಬೋದು. 2004 ಬೀಜಗಳ ಕಾಯ್ದೆ ತಿದ್ದುಪಡಿಯಲ್ಲಿ ರೈತ ಅಂದ್ರೆ ತಾನು ಸ್ವತಃ ಅಥವಾ ಇನ್ನೊಬ್ಬರ ಮೂಲಕ ಬೆಳೆಗಳನ್ನ ಬೆಳೆಯುವ ಯಾವನೇ ವ್ಯಕ್ತಿ ಆಗಿದ್ದು, ಇದರಲ್ಲಿ ಬೀಜಗಳನ್ನ ವಾಣಿಜ್ಯ ಉದ್ದೇಶಗಳಿಗಾಗಿ ಖರೀದಿ ಅಥವಾ ಮಾರಾಟದಲ್ಲಿ ತೊಡಗಿರುವ ಯಾವನೇ ವ್ಯಕ್ತಿ, ಕಂಪನಿ, ಟ್ರೇಡರ್ ಅಥವಾ ಡೀಲರ್ ಒಳಗೊಂಡಿರುವುದಿಲ್ಲ ಅಂತದೆ. ಇದು 2004 ಬೀಜಗಳ ಕಾಯ್ದೆ. ಆದ್ರೆ ಮೊನ್ನೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಹೊಸ ಕಾಯ್ದೆಯಲ್ಲಿ ಅದು ವ್ಯಾಖ್ಯಾನ ಆಗುವಾಗ farmer means an individual engaged in production of farming produce by self or by hired labor or otherwise and includes the farmer producer organization ಅಂತ ಇದೆ. ಅದರ ಜೊತೆಗೆ ಪರ್ಸನ್ ಅಂದ್ರೆ a person includes an individual, a partnership firm, a company, a limited liability partnership, a cooperative society, a society, or any association or body of persons duly incorporated or recognized as a group under any ongoing programs of the central government or the state government ಅಂತ ಹೇಳ್ತದೆ. ಹಾಗೆ ಬೀಜಗಳ ಕರಡು ಮಸೂದೆ 2019ರಲ್ಲಿ ರೈತ ಅಂದ್ರೆ ಕೃಷಿ ಭೂಮಿಯನ್ನ ಹೊಂದಿರುವ ಯಾವನೇ ವ್ಯಕ್ತಿ ಅಥವಾ ಕೇಂದ್ರ ರಾಜ್ಯ ಸರ್ಕಾರಗಳು ಪ್ರಕಟಿಸುವ ರೀತಿಯಲ್ಲಿ ಕೃಷಿ ಚಟುವಟಿಕೆಗಳನ್ನ ನಡೆಸುವ ಯಾವುದೇ ಇತರ ವಿಧದ ರೈತ ವರ್ಗ ಅಂತ ಸ್ಪಷ್ಟ ಆಗಿ ಹೇಳಿದೆ. ಅಲ್ಲಿಗೆ ಇನ್ನು ರೈತ ಅಂದ್ರೆ ಸೂಟು ಬೂಟಿನ ರೈತ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ನಮಸ್ಕಾರ. ಈಗಾಗಲೇ ರಾಜಾರಾಮ್ ತಲ್ಲೂರ್ಜಿ ಅವರು ನಮ್ಮೊಂದಿಗೆ ಅವರ ವ್ಯೂಸ್ ಅನ್ನು ಇಟ್ಟಿದ್ದಾರೆ. Thank you very much. Now I request Sudarshan ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ರಾಜಾರಾಮ್ ಅವರು ತುಂಬಾ ವಿಸ್ತಾರವಾಗಿ ಸ್ಪೆಸಿಫಿಕ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾ ಆ ಪಾಯಿಂಟ್ಸ್ ಬಿಟ್ಟು ಬೇರೆ ಪಾಯಿಂಟ್ಸ್ ನ ಕವರ್ ಮಾಡ್ತೀನಿ, ಸೊ ಅದು ಡೂಪ್ಲಿಕೇಶನ್ ಆಗದೆ ಇರ್ಲಿ ಅಂತ. ನಾನು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅದನ್ನ ಮಸೂದೆಯ ಬಗ್ಗೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ. ಯಾಕಂದ್ರೆ ಅದು ರೈತನಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದಿಲ್ಲ, ದಲಾಲಿಗಳಿಗೆ ಮತ್ತೆ ಈ ನಾಸಿಕ್ APMC ಈರುಳ್ಳಿ ಮತ್ತೆ ಬೇರೆ ಬೆಳೆಗಾರ ಹಿಡಿದಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಎಫೆಕ್ಟ್. ಅದು ಕೊನೆಗೆ ಕವರ್ ಮಾಡ್ತೀನಿ. ಎರಡು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೊದಲು, ಆಮೇಲೆ ನಾ APMC ಆಕ್ಟ್ ಡೀಟೇಲ್ ಆಗಿ ಸ್ವಲ್ಪ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಇವತ್ತು ಏನು ಮಸೂದೆ ಬಂದಿದೆ ಅದು ಇವತ್ತು ಹೊಸದಾಗಿ ಬಂದಿರೋದಾ ಇಲ್ಲ ಹಿಂದಿನಿಂದ ಬಂದಿತ್ತ ಅಂತ ಅದು ತಿಳ್ಕೊಬೇಕು ನಾವು. ಎರಡನೇದಾಗಿ ತಲ್ಲೂರು ಹೇಳಿದಂಗೆ ನಮ್ಮ ಈ ಎಲ್ಲ ಏನೇ ಒಂದು ರಿಫಾರ್ಮ್ಸ್ ಅಂತ ಹೇಳ್ತೀವಿ ಅದು 91ರಿಂದ ಶುರು ಆಗಿರೋದು, ಇವತ್ತಿಂದಲ್ಲ. ಅದು ಯಾವುದೇ ಬೇಕಾದ್ರೆ ಒಂದು
ಬೀಜದ ಬಗ್ಗೆ ಇರ್ಬೋದು, 90ರ ದಶಕದಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿತ್ತು. ಈ ಬದನೆಕಾಯಿ ಬೀಜ ಬಂದಾಗ ಅದು ಸರಿಯಾ, ನಮ್ಗೆ ಇಲ್ಲಿ ಉಂಟಾ, ಸರಿ ಆಗೋದಿಲ್ವಾ ಅಂತ ಅದು ಒಂದು ಪ್ರೊಟೆಸ್ಟ್ ಆಗಿತ್ತು. ಇಲ್ಲ ಯಾವುದೇ ಒಂದು ಎಣ್ಣೆಗೆ ಸಂಬಂಧಿಸಿದಂತ ಬೀಜದ ಉತ್ಪಾದನೆಯ ಬಗ್ಗೆ ಕೂಡ ಬಹಳ ಚರ್ಚೆ ಆಗಿತ್ತು. ಅವತ್ತೇ ಇತ್ತು 90ರ ದಶಕದಲ್ಲೇ ಬೇಕಾದಷ್ಟು MNCಗಳು ಬಂದು ಇಲ್ಲಿ ತಳ ಊರಿದ್ರು. ಈಗ ನಾನು ಫಸ್ಟ್ ಫಾರ್ಮರ್ಸ್ ಬಿಲ್ಸ್ ಬಗ್ಗೆ ಹೋಗ್ತೀನಿ. ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಪ್ರೈಸ್ ಅಶ್ಯೂರೆನ್ಸ್ ಬಿಲ್ ಅಂತ ಒಂದುಂಟು. ಅದು ಒಂದು 8 ಪೇಜ್ ಬಿಲ್. ಅದ್ರಲ್ಲಿ ನೋಡಿದ್ರೆ ಏನ್ ಹೇಳ್ತಾರೆ, ಮುಖ್ಯವಾಗಿ 5-6 ಪಾಯಿಂಟ್ ಉಂಟು. ಒಂದು, ಯಾರ ಕೈಯಲ್ಲಿ ಓನರ್ಶಿಪ್ ಪ್ರೊಡ್ಯೂಸ್ಡ್ ಅಂದ್ರೆ ಈ ನಾವು ಕೃಷಿ ಬೆಳೆ ಏನಿರುತ್ತೆ ಅದು ಯಾರಿಗೆ ಸೇರಿರುತ್ತೆ. ಈಗ ಗೇಡಿ ಮಾಡ್ತಿದ್ರೆ ಅವರ ರೈಟ್ಸ್ ಪ್ರೊಟೆಕ್ಟ್ ಆಗಿರುತ್ತಾ ಇಲ್ಲವಾ. ಮತ್ತೆ ಟೆನ್ಯೂರ್ ಅಂದ್ರೆ ಎಷ್ಟು ವರ್ಷಕ್ಕೆ ಕಾಂಟ್ರಾಕ್ಟ್ ಮಾಡಬಹುದು. ಆದ್ರೆ ಈ ಆಕ್ಟ್ ಅಲ್ಲಿ ಸರಿಯಾಗಿ ನೋಡಿದ್ರೆ ಇದರಲ್ಲಿ ಎಲ್ಲಿಯೂ ಕೃಷಿಕನ ಬೆಲೆ ಬಗ್ಗೆ ಎಲ್ಲಿಯೂ ಒಂದೇ ಒಂದು ಸರಿಯಾದ ನಿಖರವಾದ ಒಂದು ಕಾಯ್ದೆ ಇಲ್ಲ ಅಲ್ಲಿ. ಅದೊಂದು ಈ ಆಕ್ಟ್ ನ ಮುಖ್ಯವಾದ ಒಂದು ಲೂಪ್ ಹೋಲ್ ಅಂತ ಹೇಳ್ಬೋದು. ಸೊ ಅದು ಓಪನ್ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ. ಎರಡನೇದಾಗಿ ನೋಡಿದ್ರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್. ಇದು APMCಗೆ ಹೊಡೆತ ಬೀಳುವಂತಹ ಬಿಲ್. ಇಲ್ಲಿ ಏನ್ ಹೇಳುತ್ತಿದ್ದು, ಮೇನ್ ಆಗಿ ಒಂದು 4-5 ಐಟಮ್ ಉಂಟು. ಸ್ಕೋಪ್ ಮತ್ತೆ ಐಟಮ್ಸ್ ಇದಕ್ಕೆ ಮತ್ತೆ ಹಿಂದಿನ ಬಿಲ್ಗೆ 2 ಸೇಮ್ ಇದೆ, ಏನು ವ್ಯತ್ಯಾಸವಿಲ್ಲ. ಇದೇನ್ ಹೇಳ್ತಾನೆ, ಇಡೀ ದೇಶ ಒಂದು ಮಾರ್ಕೆಟ್ ಆಗಿದೆ, APMC ಯಾರ್ಡ್ನ ಹೊರಗಡೆ ಅಂತ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬನಿಗೂ ಯಾರೇ ಖರೀದಿಸ್ತಾ ಇರ್ತಾನೆ ಅವನಿಗೆ ಇರ್ಲೇಬೇಕು ಅಂತ. ಇದು ಯಾವ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗೆ ರಿಲೇಟೆಡ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಅಂದ್ರೆ ಯಾರು ದಲಾಲಿ ಇರ್ತಾನೆ ಅವನ ಕಡೆಯಿಂದ. ಇನ್ನೊಂದು, ಪೇಮೆಂಟ್ ಮಾಡಬೇಕು ಅದೇ ದಿವಸ ಅಥವಾ 3 ದಿವಸ ಅಂತ ಹಾಗೆ ಹೇಳ್ಬಿಟ್ಟು ಅದು ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ಅಂತ ಹಾಕ್ತಾರೆ. ಇನ್ನೊಂದು, ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಇಂಟರ್ನೆಟ್ ಮೂಲಕ ಅಥವಾ ಇನ್ನೊಂದು ಕಂಪ್ಯೂಟರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಮಾಡಬಹುದು ಅಂತ. ಇದರಲ್ಲಿ ಮತ್ತೆ ಈ ಯಾವುದೇ ಒಂದು ಮಾರಾಟಕ್ಕೆ APMC ಮಾರ್ಕೆಟ್ ಸೆಸ್ ಫೀ ಇದ್ಯಾವುದು ಅಪ್ಲಿಕಬಲ್ ಆಗುವುದಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಮುಖ್ಯವಾದ ಅಂಶಗಳು. ಮಿಕ್ಕಿದ್ದೆಲ್ಲ ಮಾಮೂಲಿ ಒಂದು ಲಾ ಆಕ್ಟ್ ನಲ್ಲಿ ಏನಿರುತ್ತೆ ಅದು ಮಾತ್ರ ಇರುತ್ತೆ. ಇಷ್ಟು ಹೇಳಿ ನಾನೀಗ ಒಂದೇ ಒಂದು 5 ನಿಮಿಷ ನಮ್ಮ ಕರ್ನಾಟಕದ APMC ಆಕ್ಟ್ ಬಗ್ಗೆ ಬರ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ಎಲ್ಲ 1956 ಫಾರ್ಮ್ ಆಯ್ತು. ಆದ್ರೆ ನಮ್ಮ KPMC ಕರ್ನಾಟಕ ಆಕ್ಟ್ ಬಂದಿದ್ದು 1966. ಅಲ್ಲಿ ತನಕ ಏನಿತ್ತು, ಬಾಂಬೆ ಏರಿಯಾದಲ್ಲಿ ಬಾಂಬೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಆಕ್ಟ್ 1939 ಇತ್ತು. ಬೆಳ್ಳಾರಿನಲ್ಲಿ ಮಡ್ರಾಸ್ ಕಮರ್ಷಿಯಲ್ ಆಕ್ಟ್ ಇತ್ತು. ಕೊಡಗಲ್ಲಿ ಕೂರ್ಗ್ ಅಗ್ರಿಕಲ್ಚರ್, ಯಾಕೆಂದ್ರೆ ಕೊಡಗು ಅಂತೂ ಬೇರೆ ರಾಜ್ಯ ಆಗಿತ್ತು, ನಂತರ ನಮಗ್ ಬಂದಿತ್ತು. ಹೈದರಾಬಾದ್ ಏರಿಯಾದಲ್ಲಿ, ಅಂದ್ರೆ ಹೈದರಾಬಾದ್ ಏರಿಯಾ ಅಂತ ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಅದು ಹೈದರಾಬಾದ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಮೈಸೂರು ಏರಿಯಾದಲ್ಲಿ ಮೈಸೂರು APMC. ಈ ತರ 5-6 ಆಕ್ಟ್ ಇತ್ತು, ಅದೆಲ್ಲ ಒಂದಕ್ಕೆ ಬಂದಿತ್ತು. 66ರಿಂದ ಇವತ್ತಿನ ತನಕ 30 ಅಮೆಂಡ್ಮೆಂಟ್ಸ್ ಗಳಾಗಿದೆ ಈ APMC ಮಾರ್ಕೆಟ್ ಆಕ್ಟ್ ಗೆ ಕರ್ನಾಟಕದಲ್ಲಿ. ಅದ್ರಲ್ಲಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ನನಗೂ ಶಾಕ್ ಆಯ್ತು. ಒಂದೇ ಒಂದು ಅಮೆಂಡ್ಮೆಂಟ್ ಮಾತ್ರ ಕೃಷಿಕನ ಬೆಲೆಯ ಬಗ್ಗೆ. ಮಿಕ್ಕಿದ್ದೆಲ್ಲ ಕೃಷಿ ಮಾರ್ಕೆಟ್ ಸಮಿತಿಯ ರಾಜಕೀಯ, ಅದರ ಎಲೆಕ್ಷನ್, ಅದರ ದಲಾಲಿಗಳ ಕಮಿಷನ್ ಬೆಳೆಸುವುದು, ಹೀಗೆ. ಈಗ ಒಂದೇ ಒಂದು ಹೇಳ್ತೀನಿ, ನಾವ್ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ಪ್ರೈವೇಟ್ ಮಾರ್ಕೆಟ್ ಕೊಡಬೇಕಂತ. ಕರ್ನಾಟಕದಲ್ಲಿ 2007ರಲ್ಲಿ ಅಮೆಂಡ್ಮೆಂಟ್ ಆಗಿದ್ರಲ್ಲಿ ಪ್ರೈವೇಟ್ ಮಾರ್ಕೆಟ್ಸ್ ಪರ್ಮಿಷನ್ ಬಂದಿದೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಪರ್ಮಿಷನ್ ಬಂದಿದೆ. ಕರ್ನಾಟಕ APMC ಆಕ್ಟ್ ಅಲ್ಲಿ 2007ರಲ್ಲಿ ಅಮೆಂಡ್ಮೆಂಟ್ ಇನ್ಕ್ಲೂಡ್ ಆಗಿದೆ. ಇವತ್ತು ನಾವೇನ್ ಚರ್ಚೆ ಮಾಡ್ತಿದೀವಿ ಆ ಕಾಂಟ್ರಾಕ್ಟ್ ಫಾರ್ಮಿಂಗ್ 2007ರಲ್ಲಿ ಬಂದಿದೆ. ಇದನ್ನ ರಾಜಕೀಯ ಕೇಳಿಯಕ್ಕೆ ಇಷ್ಟಪಡೋದು, ಅವತ್ತು ಯಾರಿಲ್ಲ ಅಂತ, ಬಟ್ ಅವತ್ತು ಬಂದಿದೆ. ಫಸ್ಟ್ ಟೈಮ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕನಿಷ್ಠ ಬೆಲೆ ಏನಿರುತ್ತೆ ಅದು ಬಂದಿದ್ದು 2007ರಲ್ಲಿ. ಅಲ್ಲಿ ಉಲ್ಲೇಖ ಇದೆ, ಈ ತರ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ಅವರಿಂದ ಗಲಾಟೆಗಳಾಗಿದೆ, ಅದರಿಂದ ಅಲ್ಲಿ ಬರುತ್ತಿರುವ APMC ನಲ್ಲಿ ಏನೇ ಬೆಳೆ ಬಂದ್ರು ಅದಕ್ಕೆ ಕೊಡಬೇಕಾದ ಬೆಲೆ ಕನಿಷ್ಠ ನಿಗದಿತ ಬೆಲೆ ಎಷ್ಟು ಇರಬೇಕು ಅಂತ ಬಂದಿದೆ. ಎರಡನೇದು, 2001ರಲ್ಲಿ ಫ್ಲೋರ್ ಪ್ರೈಸ್ ಅಂತ ನಿಗದಿ ಮಾಡಿದ್ರು, ಅದೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲ. 2000ರಲ್ಲಿ ಇನ್ನೊಂದು ಬಂತು, ಇಂಟಿಗ್ರೇಟೆಡ್ ಪ್ರೊಡ್ಯೂಸ್ ಮಾರ್ಕೆಟ್ ಅಂತ ಬಂತು. ಅಂದ್ರೆ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನವರು ಒಂದು ಶುರು ಮಾಡಿದ್ರು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಸಪೋರ್ಟ್ ಮಾಡ್ಲಿಕ್ಕೆ. ಅದಕ್ಕೆ APMC ಆಕ್ಟ್ ಅಪ್ಲೈ ಆಗುದಿಲ್ಲ ಅಂತ ಬಂದಿತ್ತು.
1998ರಲ್ಲೇನೆ ಇದೇ APMC ಆಕ್ಟ್ ಅಲ್ಲಿ ರೈತರಿಗೆ ಅವರು ಮಾರಿದ ಬೆಳೆಯ ಬೆಲೆ ಅದೇ ದಿವಸ ಸಿಗದಿದ್ದ ಕಾರಣ ಅವರು ದಲ್ಲಾಳಿಗರು ಕಮಿಷನ್ ಏಜೆಂಟ್ಸ್ ಅಂತ ಅವ್ರು ಅದೇ ದಿವಸ ಕೊಡಬೇಕು. ಕೊಡದಿದ್ರೆ ಅವ್ರು ಅದನ್ನ ಮಾರ್ಕೆಟ್ ಕಮಿಟಿಗೆ ರೆಮಿಟ್ ಮಾಡಬೇಕು. ಕಮಿಟಿಯವರು ರೈತನಿಗೆ ಕೊಡ್ತಾರೆ ಅಂತ ಅವತ್ತು ಹೇಳಿದ್ರು. 1991 ಯಾವಾಗ ನಮ್ಮ ಇಂಡಿಯಾದ ರಿಫಾರ್ಮ್ಸ್ ಬಂದಾಗ ಅಲ್ಲಿ ಒಂದೆರಡು ಬಂತು. ಏನ್ ಹೇಳ್ತಾರೆ, ಮಾರ್ಕೆಟ್ ಇದೆ, ತಾಲೂಕು ಅಂದ್ರೆ ಒಬ್ಬ ರೈತ ತಾಲೂಕು ಬಿಟ್ಟು ಹೊರಗಡೆ ಮಾರಂಗಿಲ್ಲ, ಜಿಲ್ಲೆ ಬಿಟ್ಟು ಮಾರೋಂಗಿಲ್ಲ. ಕನಿಷ್ಠ ತಾಲೂಕಿಂದ ಜಿಲ್ಲೆ, ಒಂದು ಜಿಲ್ಲೆಯಿಂದ ಅಂತರ್ ಜಿಲ್ಲೆಗೆ ಮಾರೋ ಹಾಗಿಲ್ಲ. ಅಂದ್ರೆ ಈಗ ಹಾಸನ ಜಿಲ್ಲೆ ಬಾರ್ಡ್ನಲ್ಲಿ ಇರ್ತಾನೆ, ಅವನಿಗೆ APMC ಮಾರ್ಕೆಟ್ 100 ಕಿಲೋಮೀಟರ್ ದೂರದಿಂದ 50 ಕಿಲೋಮೀಟರ್ ಅಲ್ಲೇ ಹೋಗ್ಬೇಕು. 2 ಕಿಲೋಮೀಟರ್ ದೂರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿದ್ರೆ ಹೋಗಂಗಿಲ್ಲ. ಈ ದಲ್ಲಾಳಿಗಳ ಕಮಿಷನ್ ಏಜೆಂಟ್ಸ್ಗಳು ರೈತನಿಂದ ಖರೀದಿ ಮಾಡಿದ ಬೆಳೆಗೆ ಬೆಲೆ ಕೊಡದೇ ಇದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಕಂಟ್ರೋಲ್ ಇರಲಿಲ್ಲ. ಇದು ಎಷ್ಟು ನಾಟಕೀಯವಾಗಿದೆ ಅಂದ್ರೆ, ಅವ್ರು ಕೊಡಬೇಕಾಗಿದ್ದ ಸೆಕ್ಯೂರಿಟಿ ಅಮೌಂಟ್ 1000 ರೂಪಾಯಿ ಇದ್ದಿದ್ದರಿಂದ 1990 5,000 ರೂಪಾಯಿಗೆ ಏರ್ಸಿದ್ರು. ಮತ್ತೆ ಅವ್ರದ್ದು ಬ್ಯಾಂಕ್ ಗ್ಯಾರಂಟಿಯಿಂದ ಮಾರ್ಕೆಟ್ ಕಮಿಟಿ ಕೊಡ್ಬೇಕು. ಅದೆಷ್ಟು, ಇಡೀ ವರ್ಷದ ಟರ್ನ್ ಓವರ್ನ 2% ಅಂದ್ರೆ ಎಷ್ಟಾಯ್ತು, ಅವನು ಒಂದು ದಿವಸ 250 ದಿವಸ ಮಾರ್ಕೆಟ್ ನಡೆದ್ರೆ ದಿನಕ್ಕೆ 4% ಬೆಳೆ ಅವನಿಗೆ ಬರ್ತದೆ. ಅವನು ಖರೀದಿ ಮಾಡೋದು 4%, ಅವ್ರು 2% ಕೊಡೋದು. ಸೊ APMC ಆಕ್ಟ್ ಯಾವತ್ತು ಒಂದು ರೀತಿ ಕಮಿಷನ್ ಏಜೆಂಟ್ಸ್ ಕಡೆಗೆ ಇದ್ದಿದ್ದು. 81ರಲ್ಲಿ ಮತ್ತೆ ಕಮಿಷನ್ 1.5% ಇದ್ದಿದ್ರೆ ಕಮಿಷನ್ ಏಜೆನ್ಸಿ 2% ಅಂತ ಮಾಡಿದ್ರು. ಇನ್ನೊಂದು ಮುಖ್ಯವಾದ ಏನಂದ್ರೆ, ಪವರ್ಸ್ ಸ್ಟಾಪ್ ವೆಹಿಕಲ್ ಅಂತ ಒಂದು APMC ಆಕ್ಟ್ ನಲ್ಲಿದೆ. ಅಂದ್ರೆ ಯಾವುದೇ ಒಬ್ಬ ರೈತ ತನ್ನ ಬೆಳೆಯನ್ನ ಮಾರ್ಕೆಟ್ ಒಳಗಡೆ ತಂದ್ರೆ, ಮಾರ್ಕೆಟ್ ಯಾರ್ಡ್ ಒಳಗಡೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ಕಾರಣ ಕೊಡದೆ ಬರೀ ಸಂಶಯದ ಆಧಾರದ ಮೇಲೆ ಆ ಒಂದು ವಾಹನವನ್ನು ಮುಟ್ಟುಗೋಲು ಹಾಕಿಕೊಂಡು, ಅದರಲ್ಲಿರೋ ಕೃಷಿ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಂಡು ಅದಕ್ಕೆ ತನ್ನ ಒಂದು ನಿರ್ಧಾರವೇ ಫೈನಲ್ ಅಂತ ಹೇಳ್ಬೋದು. ಅಂದ್ರೆ 4 ದಿವಸ ಇಟ್ಕೊಂಡ್ರೆ ಇರೋ ತರಕಾರಿ ಕೊಡೋದು ರೈತರಿಗೆ ಏನು ಸಿಗುದಿಲ್ಲ. ಇಷ್ಟೊಂದು ಸ್ವೀಪಿಂಗ್ ಪವರ್ಸ್ ನ APMC ಅವರಿಗೆ ಕೊಟ್ಟಿದ್ರು, ಮತ್ತೆ ಈ ತಾಲೂಕು ಆಫೀಸರ್ಸ್ಗೆ DC ಗಳಿಗೆ ಕೊಟ್ಟಿದ್ರು. 72A 2014ರಲ್ಲಿ 72A ಅಂತ ಕ್ಲಾಸ್ ಇನ್ಕ್ಲೂಡ್ ಮಾಡಿ 2A B C ಅಂತ. ಇದರಲ್ಲಿ ಏನ್ ಮಾಡಿದ್ರು, ಪ್ರೈವೇಟ್ ಯಾರ್ಡ್ ಏರಿಯಾನ ಇಂಟ್ರೊಡ್ಯೂಸ್ ಮಾಡಿದೆ ಕರ್ನಾಟಕದಲ್ಲಿ 2014. ದಯವಿಟ್ಟು ಈ ವರ್ಷವನ್ನ ನೋಡ್ಕೊಳ್ಳಿ, ಇವತ್ತು ಕರೆಕ್ಟ್ ಆಗಿ 6 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಈ ಮಸೂದೆ ಬರಕ್ 6 ವರ್ಷ ಮೊದಲೇ ಇದು ಬಂದ್ ಆಗಿದೆ. ಪ್ರೈವೇಟ್ ಯಾರ್ಡ್ನ ಯಾವುದೇ ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಅಥವಾ ಕಾರ್ಪೊರೇಷನ್ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ DC ಅಥವಾ ಈ ಮಾರ್ಕೆಟಿಂಗ್ ಡೈರೆಕ್ಟರ್ ಪರ್ಮಿಷನ್ ತಗೊಂಡು ಮಾಡಬಹುದು ಅಂತ ಅವತ್ತೇ ಬಂತು. ಡೈರೆಕ್ಟ್ ಪರ್ಚೇಸ್, ಇವತ್ತು ಏನು ನಾವು ಕಾಂಟ್ರಾಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಅಂತ ಈ ಮಸೂದೆಯಲ್ಲಿ ಬಂದಿದೆ ರೈತನಿಗೆ, ಅದು ಅವತ್ತೇ ಬಂದಿದೆ, 2014ರಲ್ಲಿ ಬಂದಿದೆ. ಇನ್ನೊಂದು 76ನೇ ಸೆಕ್ಷನ್ ಪ್ರಕಾರ ಏನ್ ಹೇಳ್ತದೋ, ಬೆಲೆ ಹೇಗೆ ಬರಬೇಕು, ಬೆಲೆ ಹೇಗೆ ಕಂಡುಹಿಡಿಬೇಕು APMC ಅಂದ್ರೆ ಆಕ್ಷನ್ ಇರಬೇಕು, ಇಲ್ಲ ಟೆಂಡರ್ ಇರಬೇಕು, ಇಲ್ಲ ರೈತ ಮತ್ತು ಖರೀದಿದಾರನ ಅಗ್ರಿಮೆಂಟ್ ಬಗ್ಗೆ ಇರಬೇಕು ಅಂತಿದೆ. ಅಂದ್ರೆ ಈ MSP ಅಂತ ಏನ್ ಇನ್ಕ್ಲೂಡ್ ಮಾಡಿದ್ರು ಅದು ಇನ್ಕ್ಲೂಡ್ ಆಗಿದ್ದು 2007ರಲ್ಲಿ. 2007 ತನಕ ಇದೇ ಮೆಥಡ್ ಇದ್ದಿತ್ತು. ಈಗ ಮತ್ತೆ 96ನೇ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದಾರೆ, ಇಂಡಿಪೆಂಡೆಂಟ್ ಮಾರ್ಕೆಟ್. ಈಗ ಮೀನು, ಪಶು ಸಂಗೋಪನೆ, ಕುರಿ, ಹಣ್ಣು ತರಕಾರಿಗಳಿಗೆ ಇಂಡಿಪೆಂಡೆಂಟ್ ಮಾರ್ಕೆಟ್ ಅಂದ್ರೆ APMC ಯಾರ್ಡ್ನ ಹೊರಗಡೆಗೆ ಯಾವುದೇ ಮಾರ್ಕೆಟ್ ಇರಬಹುದು ಅಂತ ಅದರಲ್ಲಿ ಅಲೋ ಮಾಡಿದ್ದಾರೆ. ಏನಿದೆ ಪೆನಾಲ್ಟಿ ಇದರಲ್ಲಿ? ನಾವು ಅಂದ್ರೆ ಒಬ್ಬ ರೈತ ಈ APMC ಯಾರ್ಡ್ ಅಲ್ಲಿ ಇಲ್ಲ ಮಾರ್ಕೆಟ್ ಅಲ್ಲಿ ಮಾರ್ದಿರ ಅವ್ನಿಗೆ ಏನಿತ್ತು, ಅವನಿಗೆ 6 ತಿಂಗಳ ತನಕ ಜೈಲು ಮತ್ತೆ ಪೆನಾಲ್ಟಿ ಇತ್ತು. ಇದು ರೈತನಿಗೆ ಕೊಡುವಂತ ಶಿಕ್ಷೆ. ಇದಿಷ್ಟು ಹೀಗೆ. ಮತ್ತೆ ಇದರಲ್ಲಿ ಇದು ಮೊದಲನೇ ಸಲವ ಇಲ್ಲ, 2003ರಲ್ಲಿ ಕೇಂದ್ರ ಸರ್ಕಾರ ಒಂದು APMC ಮಾಡೆಲ್ ಆಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಯಾವ್ಯಾವ ರಾಜ್ಯಗಳು ಭಾಗವಹಿಸಿದ್ದು? ಆಂಧ್ರ ಪ್ರದೇಶ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ್, UP. ಇವೆಲ್ಲ ಕೃಷಿಯ ಮುಖ್ಯವಾದ ರಾಜ್ಯಗಳು. ಇವಿಷ್ಟು ಅಂದು ಸೇರಿ ಆ ಒಂದು ಮಾಡೆಲ್ APMC ಆಕ್ಟ್ಗೆ ಒಪ್ಕೊಂಡಿದ್ದು. ಇದೇ ಒಂದು ಮತ್ತೆ 2016ರಲ್ಲಿ ಕೂಡ APMC ಮಾಡೆಲ್ ಆಕ್ಟ್ ಅಂತ ಬಂದಿತ್ತು. ಸೊ ಇದನ್ನೆಲ್ಲ ನೋಡಿದ್ರೆ ನಾವು ಒಂದು ಏನ್ ಬರುತ್ತೆ ಅಂದ್ರೆ, ಇದು ಯಾವುದೇ ಸರ್ಕಾರ ಇರಲಿ ಈ ಕೃಷಿಯನ್ನ ಬರೀ ಒಂದು ಮಾರ್ಕೆಟ್ ಆಗಿ ನೋಡ್ತಿದ್ದೇವೆ ವಿನಃ ಬೇರೆ ಯಾವ್ದೇ ರೀತಿಯಲ್ಲಿ ನೋಡ್ತಿಲ್ಲ. ಕೃಷಿಕನಿಗೆ ಏನು ಬೇಕಿದೆ, ಒಂದು ಕರ್ನಾಟಕದ ಉದಾಹರಣೆ ತಗೊಂಡ್ರೆ ಒಂದು 20 ವರ್ಷದಿಂದ ಯಾವುದೇ ಒಂದು ಮೈಕ್ರೋ ಇರಿಗೇಷನ್ ಅಥವಾ ಮಿನಿ ಇರಿಗೇಷನ್ ಸ್ಕೀಮ್ಗಳಿಗೆ ದುಡ್ಡು ಬಂದಿಲ್ಲ. ಬಜೆಟ್ ನಲ್ಲಿ ಬಂದಿರೋದೆಲ್ಲ ಬರೀ ಮೇಂಟೆನೆನ್ಸ್ಗೆ ಅಂತವಕ್ಕೆ ಹೋಗಿದೆ ವಿನಃ ಯಾವುದೇ ಒಂದು ನಾಲೆಗಳಿಗೆ ಅಥವಾ ನೀರಾವರಿಗೆ
ಕೃಷಿಯಲ್ಲಿ ಬಜೆಟ್ ನಲ್ಲಿ ಕರ್ನಾಟಕದಲ್ಲಿ ಬಂದಿಲ್ಲ. ಇವತ್ತೊಬ್ಬ ರೈತ ಎಲೆಕ್ಟ್ರಿಸಿಟಿ ಬೇಕಂದ್ರೆ IP ಸೆಟ್ಟಿಗೆ ಬೇಕಂದ್ರೆ ಅಲೆದಾಡಬೇಕಾಗಿದೆ. ಅದು ಯಾವುದನ್ನು ಈ ಒಂದು ಕೃಷಿ ಬಿಲ್ ಅಲ್ಲಿ ಅಡ್ರೆಸ್ ಮಾಡಿಲ್ಲ. ಇದು ಯಾವ ರೀತಿ ಯಾರಿಗೆ ಎಫೆಕ್ಟ್ ಮಾಡುತ್ತೆ, ಇದು ಕೃಷಿಕನಿಗೆ ಲಾಭವೋ ಇಲ್ಲ ಕೃಷಿಕನಿಗೆ ಮಾರಕವಾಗುತ್ತದೋ ಹೇಳಲಿಕ್ಕಾಗಲ್ಲ. 90ರ ಇಸ್ವಿ ತನಕ 90 ಮಧ್ಯದ ತನಕ ಕಾಫಿ ಬೆಳೆ ಬಂದು ಕಾಫಿ ಬೋರ್ಡ್ ಅವ್ರು ಮಾತ್ರ ಕೊಂಡ್ಕೊಳ್ಳೋ ಹಾಗಿತ್ತು. ಸೊ APMC ಇದರಲ್ಲಿ ಕೂಡ ಅದರ ಉಲ್ಲೇಖ ಇದೆ, ಕಾಫಿ ಅಲ್ಲಿ ಮಾತ್ರ ಮಾರಬೇಕಿದೆ. ಅದು ನಂತರ ಫ್ರೀ ಮಾರ್ಕೆಟ್ ಆಗೋಯ್ತು. ಇವತ್ತು ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರು ಯಾವುದೇ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದಿಲ್ಲ, APMC ಮಾರ್ಕೆಟ್ ಅನ್ನೋದಿಲ್ಲ, ಮಾರ್ಕೆಟಿಗೆ ಬಾರ್ತಿದ್ದಾರೆ. ಅಲ್ಲಿ ಕೂಡ ಇದೇ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ. ಅದು ದೊಡ್ಡ ದೊಡ್ಡ ರಾಜಕೀಯದವರು ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳು ಇದ್ದಾರೆ, ನಮ್ಮ ಸಿದ್ಧಾರ್ಥ ಅಂತವ್ರ ಆತ ಇದ್ದಾರೆ, ಟಾಟಾ ಕಾಫಿ ಅವರು ಇದ್ದಾರೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಬೆಳೆಗಾರನಿಗೆ ತಕ್ಷಣ ದುಡ್ಡು ಸಿಗ್ಲಿಕ್ಕಿದೆ. ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಕಾಫಿ ಬೆಲೆ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ಬೆಲೆ ಇದೆ ಅದನ್ನ ತಿಳ್ಕೊಂಡು ಅದಕ್ಕೆ ಕಂಪೇರ್ ಮಾಡುವಂತಹ ಶಕ್ತಿ ರೈತರಿಗೆ ಬಂದಿದೆ. ಮತ್ತೆ ಅದು ಆಲ್ಮೋಸ್ಟ್ ಆ ರೇಂಜ್ ನಲ್ಲಿದೆ. ಹಾಲು ಇಡೀ ಕೃಷಿ ಉತ್ಪನ್ನಗಳಲ್ಲಿ ಅತಿಯಾದ ದೊಡ್ಡವಾದ ಕಾಂಟ್ರಿಬ್ಯೂಟರ್ ಅಂದ್ರೆ 8 ಲಕ್ಷ ಕೋಟಿ ವರ್ಷಕ್ಕೆ ಬರೋದು ಹಾಲಿಂದ. ಇವತ್ತು ಹಾಲು ಮಾರಾಟ ಆಗೋದು ಕೋಆಪರೇಟಿವ್ ಸೊಸೈಟೀಸ್ಗೆ. ಬಹುತೇಕ ರಾಜ್ಯಗಳು, ಕರ್ನಾಟಕ ಸೇರಿದಂತೆ, ಅಲ್ಲಿ ಕರಪ್ಷನ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಬಟ್ ಆದ್ರೆ ಹಾಲು ಇವತ್ತಿಗೂ ಅದು ಮೋಸ್ಟ್ ಪೆರಿಷಬಲ್ ಐಟಮ್. ಅಂದ್ರೆ 2-3 ಗಂಟೆ ಮೇಲೆ ನಾವು 1 ಲೀಟರ್ ಒಡೆದು ಹೋಗ್ತದೆ ಅಂತ ಹಾಲದು. ಅದು ಇವತ್ತಿಗೂ ಸಹ ರೈತನಿಗೂ ಸಹಕಾರಿಯಾಗಿದೆ. ಅದು APMC ಯಾರ್ಡ್ ನಲ್ಲಿ ಇಲ್ಲ. ಕಬ್ಬು APMC ಯಾರ್ಡಿಗೆ ಹೋಗುದಿಲ್ಲ. ಕಬ್ಬು ಎಲ್ಲಿ ಹೋಗುತ್ತೆ? ಕಬ್ಬು ಕೋಆಪರೇಟಿವ್ ಸೊಸೈಟಿಗೆ ಹೋಗುತ್ತೆ, ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗುತ್ತೆ. ನಾವೊಂದು 20 ವರ್ಷದಿಂದ ನಿಮ್ಮ ಬ್ರಹ್ಮಾವರ ಶುಗರ್ ಫ್ಯಾಕ್ಟ್ರಿ, ಆಸ್ಕರ್ ಫರ್ನಾಂಡಿಸ್ ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ದೆ. ಒಂದು 250 ಕಿಲೋಮೀಟರ್ ದೂರದಿಂದ ಕಬ್ಬು ಬರೋದು. ನಾ ಅವ್ರಿಗೆ ಹೇಳಿದೆ, ಸರ್ 250 ಕಿಲೋಮೀಟರ್ ನೀವು ಕಬ್ಬು ಬರುವಾಗ ಸುಕ್ರೋಸ್ ಹೋಗ್ಬಿಟ್ಟು ಗ್ಲೂಕೋಸ್ ಆಗಿ ಅಲ್ಲಿ ಏನು ಉಳಿಯೋದಿಲ್ಲ ನಿಮಗೆ ಸಕ್ಕರೆಯಲ್ಲಿ. ಫ್ಯಾಕ್ಟ್ರಿ ಮುಚ್ಚಾಯ್ತು, ರೈತರಿಗೆ ಹೊಡ್ತಾ ಬಿತ್ತು. ಈ ರೀತಿ MSP ಇದೆ, ಅದರಿಂದ ಪ್ರಯೋಜನ ಆಗತ್ತೆ ಅನ್ನೋದು ಒಂದು ವಾದ. ಆದ್ರೆ ಅದರಿಂದ ಪ್ರಯೋಜನ ಆಗಿದೆ ಅನ್ನೋದು ಪ್ರೂವ್ ಆಗಿಲ್ಲ ಇಲ್ಲಿ ತನಕ. ಈಗ ಯಾಕೆ ಕೆಲವೊಂದು ಜನಗಳು ಈ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಅದರಿಂದ ರಾಜಕೀಯ ಉದ್ದೇಶ ಇದೆಯಾ ಅಥವಾ ಅವರ ಬುಡಕ್ಕೆ ಬಿದ್ದಿದೆ ಅಂತ ಉದ್ದೇಶ ಇದೆಯಾ ನಮಗೆ ಗೊತ್ತಿಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲಿ ಗಲಾಟೆ ಆದಾಗ ಕೂಡ ಹಾಸನ ಜಿಲ್ಲೆಯಲ್ಲೂ ಕೆಲವೊಂದು ಕಡೆ ರೈತರು, ಸಣ್ಣವರು ಕೂಡ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈಗ ನಾವು ಉತ್ಪಾದನೆ ಬಗ್ಗೆ ನೋಡಿದ್ರೆ ನಮ್ಮಲ್ಲಿ ಉತ್ಪಾದನೆ ಚೆನ್ನಾಗಾಗ್ತಿದೆ. ನಾವು ಇಡೀ ಜಗತ್ತಿನಲ್ಲಿ ಹಾಲು ನಂಬರ್ 1 ಪ್ರೊಡ್ಯೂಸ್ ಮಾಡೋದು ನಾವು ಇಂಡಿಯಾದಲ್ಲಿ. ಅಕ್ಕಿ, ಗೋಧಿ, ಹಣ್ಣು, ಬಾಳೆಹಣ್ಣು ಇದರೆಲ್ಲ ಪ್ರಪಂಚದಲ್ಲಿ ನಾವು ನಂಬರ್ 2. ಆದ್ರೆ ಯಾವುದೇ ಒಂದು ಸರ್ಕಾರ ಬಂದಿರೋದು ನಮ್ಮ ಈ ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡುವ ಬಗ್ಗೆ ಆದಷ್ಟು ಆಸಕ್ತಿ ತಗೊಂಡಿಲ್ಲ. ಈ ಸಾಫ್ಟ್ವೇರ್ಗೆ ಅಥವಾ ಬೇರೆಯವ್ರಿಗೆ ಕೊಟ್ಟಷ್ಟು ಇನ್ಸೆಂಟಿವ್ ನ ಈ ಒಂದು ಪ್ರೊಡ್ಯೂಸರ್ ಕೊಟ್ರೆ ರೈತನಿಗೆ ಸಹಜವಾಗಿ ಅಧಿಕ ಬೆಳೆ ಬರುತ್ತೆ. ಆದ್ರೆ ಇಲ್ಲಿ ದಲಾಳಿಗಳು ಸೇರ್ಕೊಂಡಿರೋದ್ರಿಂದ ಕಷ್ಟ ಆಗ್ತದೆ. ಕೆಲವೊಂದು ದೇಶಗಳು, ಫಾರ್ ಎಕ್ಸಾಂಪಲ್ ಜಪಾನ್, ಭಾರತದಿಂದ ಭತ್ತ ಹೋಗ್ಬೇಕಿಲ್ಲ ಅಕ್ಕಿ ಹೋಗ್ಬೇಕು ಅಂದ್ರೆ ಅಲ್ಲಿ ಕೋಟಾ ಸಿಸ್ಟಮ್ ಉಂಟು. ಅದನ್ನ ತೆಗೆಯೋದ್ರ ಬಗ್ಗೆ ಯಾವುದೇ ಸರ್ಕಾರ ಯಾವುದೇ ಒಂದು ಪ್ರಯತ್ನ ಮಾಡಿಲ್ಲ. ಆದ್ರೆ ಈಗ ಏಪ್ರಿಲ್ ಇಂದ ಜೂನ್ ನೋಡಿದ್ರೆ ಭಾರತದಿಂದ ಹೋಗಿರೋ ಜಾಸ್ತಿ ಎಕ್ಸ್ಪೋರ್ಟ್ ನಲ್ಲಿ ಮುಖ್ಯವಾಗಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾತ್ರ ಹೋಗಿರೋದು. ಅದರಲ್ಲೂ ಬಾಸಮತಿ ಇಲ್ಲದ ಅಕ್ಕಿಯೇ ಜಾಸ್ತಿ ಹೋಗಿರೋದು, ಮತ್ತೆ ಶುಗರ್ ಹೋಗಿರೋದು. ಇದು ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬರ್ತದ, ಹೇಗೆ ಬರುತ್ತೆ, ಅದು ಒಂದು ಪ್ರಶ್ನೆ ಚಿಹ್ನೆ ಆಗಿದೆ. ಯಾಕೆಂದ್ರೆ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ನಮ್ಮ ತಲ್ಲೂರು ಹೇಳ್ದಂಗೆ ಸೂಟ್ ಪುಟ್ ಫಾರ್ಮರ್ ಇರ್ಬೋದು, ಅವನು ಹಣ ಹಾಕೋಕ್ ಮೊದಲು ಅವನಿಗೆ ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ಆ ಲಾಭ ಬರಬೇಕಾದ್ರೆ ಅವನಿಗೆ ಬೆಲೆ ಜಾಸ್ತಿ ಆಗಬೇಕು ಅಥವಾ ಬೆಳೆ ಜಾಸ್ತಿ ಬರಬೇಕು. ಎರಡೂ ಇಲ್ಲದೆ ಇದ್ದ ಕಾರಣದಲ್ಲಿ ಯಾವನೇ ಒಬ್ಬ ಕಂಪನಿಯವನು ಕೂಡ ಅಲ್ಲಿ ಬರುವುದಿಲ್ಲ. ಇಲ್ಲಿ ಒಂದು ತೊಂದರೆ ಆಗಬಹುದೇನಂದ್ರೆ ಈ ಕೆಲವೊಂದು ರಿಟೇಲ್ ಚೈನ್ಸ್ ಉಂಟು. ಈಗ ರಿಲಯನ್ಸ್ ಇರ್ಬೋದು ಅಥವಾ ಅಮೆಝಾನ್ ಇರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಬಿಗ್ ಬಜಾರ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು. ಅವರೆಲ್ಲ ಒಂದು ಕಾರ್ಟೆಲ್ ಮಾಡ್ಕೊಂಡ್ಬಿಟ್ಟು ರೈತರಿಂದ ಬೆಳೆಯನ್ನು ಖರೀದಿಸುವಾಗ ಅವರಿಗೆ ಸರಿಯಾದ ಬೆಲೆ ಕೊಡದಿದ್ರೆ ಆವಾಗ ರೈತರಿಗೆ ತೊಂದರೆ ಆಗ್ಲಿಕ್ಕೆ ಬಹುಶಃ ಒಂದು ಆ ಪ್ರಮೇಯ ಉಂಟಾಗ್ಬೋದು. ಆದ್ರೆ APMC ಈಗ ರದ್ದಾಗಿಲ್ಲ. APMC ಮೇನ್ ಮಾರ್ಕೆಟ್
ಆಗಿಲ್ಲ, ಒಂದೇ ಮಾರ್ಕೆಟ್ ಆಗಿಲ್ಲ. APMC ಕೂಡ ಮೌನ್ ಮಾರಾಟಬಹುದು. ಯಾವತ್ತು APMC ಪೂರ್ತಿ ರದ್ದಾಗತ್ತೆ ಅದು ಗೊತ್ತ. ಆದ್ರೆ ಈ 2 ಕಾಯ್ದೆಯಿಂದ ಒಂದೇನಾಯ್ತು, ಕರ್ನಾಟಕದಲ್ಲಿ ಕಮಿಷನ್ 2% 0.35% ಮಾರ್ಕೆಟ್ ಫೀನ ಇಳಿಸ್ಬಿಟ್ರು, 0.35% ಇಳಿಸ್ಬಿಟ್ರು ಸಡನ್ ಆಗಿ. ಹರಿಯಾಣದಲ್ಲಿ 4% 1% ಇಳಿಸಿದ್ರು ಮಾರ್ಕೆಟ್ ಫೀ. ಅಂದ್ರೆ ₹100 ಒಬ್ಬ ರೈತ ಮಾರಿದ್ರೆ ಅವನು ಮಾರ್ಕೆಟ್ ಫೀ ಅಂತ 4% ಕೊಟ್ಟ, 2% ಕಮಿಷನ್ ಕೊಟ್ಟ, ಅಲ್ಲಿ ಲಂಚ ಪಂಚ ಎಲ್ಲ ಸರಿ ಅವನು ಹೊರಗಡೆ ತಗೊಂಡೋಗಿ ₹100 ಅವನು ಉಳಿಯ ₹93 APMC ಯಾರ್ಡ್. ಸೊ APMC ಯಾರ್ಡು ದುರದೃಷ್ಟವಶಾತ್ ನಮ್ಮ ಹಾಲು ಕೋಆಪರೇಟಿವ್ ನಡೆದ ಹಾಗೆ ನಡೆದಿಲ್ಲ. ಇವತ್ತೊಬ್ಬ APMC ತಾಲೂಕ್ ಕಮಿಟಿಗೆ ಒಬ್ಬ ಎಲೆಕ್ಷನ್ ನಿಂತ್ರೆ 60 ರಿಂದ 80 ಲಕ್ಷ ರೂಪಾಯಿ ಬರೀ ಮೆಂಬರ್ ಹಾಕ್ಲಿಕ್ಕೆ ಖರ್ಚು ಮಾಡ್ತಾನೆ. ನಾನೇ ನೋಡಿದ್ದೀನಿ ಸಕಲೇಶ್ಪುರ. ಅವನ್ ಏನ್ ಮಾಡ್ತಾನೆ, ಬರೀ ಫರ್ಟಿಲೈಸರ್ಸ್ ಸಪ್ಲೈ ಅದಕ್ಕಿದೆ, ಅಷ್ಟು ಪ್ರತಿಷ್ಠಿತ ಆಗಿದೆ. 60 ಲಕ್ಷ ರೂಪಾಯಿ ಒಬ್ಬ ಖರ್ಚು ಮಾಡಿದ್ರೆ ಅವನಿಗೆ ಏನು ಆದಾಯ ಇರ್ಬೋದು ಅಂತ ನಾವು ಅದನ್ನ ಒಂದು ಊಹಿಸಬೇಕಾದ್ದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಒಬ್ಬ ತಾಲೂಕು ಕಮಿಟಿ APMC ಕಮಿಟಿಗೆ, ಅದು APMC ಮೇನ್ ಕಮಿಟಿ ಅಲ್ಲ, ಸಬ್ ಕಮಿಟಿಗೆ ಒಬ್ಬ ಮೆಂಬರ್ ಹಾಕ್ಲಿಕ್ಕೆ ಎಲ್ಲ ವೈಸ್ ಪ್ರೆಸಿಡೆಂಟ್ 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅದರ ಹಿಂದಿನ ಉದ್ದೇಶ ಏನಿರ್ಬೋದು? ಪ್ರತಿಷ್ಠೆಗೆ ಯಾರು 60 ಲಕ್ಷ ರೂಪಾಯಿ ಖರ್ಚು ಮಾಡೋದಿಲ್ಲ. ಸೊ APMC ಇದರಿಂದ ಒಂದು ರೀತಿ ಬದಲಾವಣೆ ಬಂದ್ರೆ ಅದರಿಂದ ರೈತನಿಗೂ ಉಪಯೋಗ ಆಗಬಹುದು ಅನ್ನೋದೊಂದು ಆಶಯ ನಮಗೆಲ್ಲ. ಆದ್ರೆ ಇವತ್ತು ನೀವು APMC ಅಂತ ನೋಡಿದ್ರೆ ನಮ್ಮ ಬೆಳೆಯಲ್ಲಿ, ಭಾರತದಲ್ಲಿ ಬೆಳೆಯುವ ಬರೀ 6% ಬೆಳೆಗಳು ಮಾತ್ರ APMC ಯಾರ್ಡ್ ನಲ್ಲಿ ಮಾರಾಟ ಆಗ್ತದೆ, ಜಾಸ್ತಿ ಇಲ್ಲ, ಬರೀ 6% ಇಡೀ ದೇಶದಲ್ಲಿ. ಯಾಕೆಂದ್ರೆ ನಮ್ಮ ಅಗ್ರಿಕಲ್ಚರ್ 15.4% ಕಾಂಟ್ರಿಬ್ಯೂಟ್ ಮಾಡುತ್ತೆ GDP. ಅದರಲ್ಲಿ ಎಂತ ಸೇರಿದೆ? ನಮ್ಮ ದವಸ ಧಾನ್ಯಗಳು, ಹಾಲು, ಪೌಲ್ಟ್ರಿ ಮತ್ತೆ ಫಾರೆಸ್ಟ್ರಿ ಸೇರಿದೆ, ಎಲ್ಲ ಸೇರಿ 15.4%. ಅದು ಬರೀ ಭತ್ತ ಆಗ್ಲಿ, ರಾಗಿ ಆಗ್ಲಿ, ಅಥವಾ ಕಬ್ಬಾಗ್ಲಿ ಅಲ್ಲ, ಕಾಫಿ ಆಗ್ಲಿ, ಈ ತರ ಅಲ್ಲ. ಸೊ ನನ್ನ ಪ್ರಕಾರ ಇದು ಹೇಗೆ ಮುಂದೆ ವರ್ಸುತ್ತೆ, ಯಾವ ರೀತಿಯಲ್ಲಿ ಇದರಲ್ಲಿ ರೈತನಿಗೆ ಬೆಲೆ ಮತ್ತು ಬೆಳೆ ಎರಡಕ್ಕೂ ಪ್ರೊಟೆಕ್ಷನ್ ಸಿಗತ್ತೆ, ಎರಡೂ ಆಕ್ಟ್ ನಲ್ಲಿ ಅಂತಹ ಒಂದು ನಿಖರವಾದ ಒಂದು ಉಲ್ಲೇಖ ಇಲ್ಲ. ಅದು ಒಂದು ನೆಗೆಟಿವ್ ಅಂತ ಹೇಳ್ಬೋದು ಈ 2 ಆಕ್ಟ್ ನಲ್ಲಿ. ಅದರಲ್ಲಿ 90% ಬರೀ APMC ಆಕ್ಟ್ ಗಳ ತರ ಯಾವ್ಯಾವ್ದು ಪೀನಲ್ ಪ್ರಾವಿಷನ್ಸ್ ಇರ್ತದೆ, ಏನು ಶಿಕ್ಷೆ ಬರಬಹುದು, ಯಾವ ರೀತಿ ಒಂದು ಡಿಸ್ಪ್ಯೂಟ್ ಉದ್ಭವ ಆದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದೇ ವಿಧಿಯ, ಯಾವ ರೀತಿ ಅವನಿಗೆ ಬೆಲೆ ನಿಖರವಾಗಿ ಸಿಗುತ್ತೆ, ಅಥವಾ ತಲ್ಲೂರ್ ಅವ್ರು ಹೇಳಿದ್ರೆ 2022ಕ್ಕೆ ಇನ್ಕಮ್ ಡಬಲ್ ಆಗೋದು ಯಾವ ರೀತಿ ಹೋಗುತ್ತೆ ಅದು ಹೇಳಲಿಕ್ಕೆ ಇವತ್ತು ಗೊತ್ತಾಗುತ್ತೆ. ಇದು ಇನ್ನೊಂದು ರೀತಿಯಲ್ಲಿ ನೋಡೋಕೋದ್ರೆ ಇದು ರಾಜಕೀಯವಾಗಿ ಬಾರಿ ಸೆನ್ಸಿಟಿವ್. ಒಂದು ಕಡೆ ಪಾಲಿಟಿಷಿಯನ್ಸ್ಗೆ, ನಮ್ಮ ಮಿಡ್ಲ್ ಕ್ಲಾಸ್ ಅವರು ಅಕ್ಕಿ ಬೆಲೆ ₹2 ಜಾಸ್ತಿ ಆದ್ರೆ ಅವ್ರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ರೈತನಿಗೆ ಬೆಳೆ ಸಿಗ್ಬೇಕು. ನಾವೇ ನೋಡಿದ್ವಿ ಮಾರ್ಕೆಟ್ ಅಲ್ಲಿ ಇವತ್ತೊಂದು 2015ರಿಂದ 2020ಕ್ಕೆ ಅಕ್ಕಿ ಬೆಲೆ 52 ರಿಂದ 54 ರೂಪಾಯಿ ಕೆಜಿಗಿದೆ. ನಮಗೆಲ್ಲ ಸಂತೋಷ ಕೊಂಡ್ಕೊಳ್ಳೋರು. ಆದ್ರೆ ರೈತನಿಗೆ ಅದೆಷ್ಟು ಹೊಡ್ತಾ ಬಿದ್ದಿದ್ದು ನಾವ್ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅದೇ 54 ರೂಪಾಯಿ 60 ರೂಪಾಯಿ ಆದ್ರೆ ನಾವೆಲ್ಲ ತಲೆ ಕೆಡಿಸ್ಕೋತೀವಿ, ಅಯ್ಯೋ ₹6 ಏರಿ ಹೋಯ್ತು. ಹಾಲು ₹2 ಬೆಲೆ ಏರಿದ್ರೆ ಲೀಟರ್ಗೆ ನಾವು ತಲೆ ಕೆಡಿಸ್ಕೋತೀವಿ. ನಾವ್ ಎಂದಿಗೂ ರೈತನ ಬಗ್ಗೆ ಕನ್ಸ್ಯೂಮರ್ ಆಗಿ ನಾವಾಗ್ಲಿ ಅಥವಾ ಸರ್ಕಾರವಾಗ್ಲಿ ಅಥವಾ ಸರ್ಕಾರಿ ಅಧಿಕಾರಿ ಚಿಂತನೆ ಮಾಡಿಲ್ಲ. ಈಗ ಒಬ್ಬ ರೈತನಿಗೆ ಇನ್ಕಮ್ ಡಬಲ್ ಆಗ್ಬೇಕು ಅಂದ್ರೆ ಒಂದ ಪ್ರೊಡಕ್ಟಿವಿಟಿ ಜಾಸ್ತಿ, ಅಂದ್ರೆ 1 ಎಕರೆ 20 ಕೆಜಿ ತೆಗೆಯೋನು 50 ಕೆಜಿ ತೆಗೆದ ಆವಾಗ ಆಗ್ಬಹುದು, ಮತ್ತೆ ಬೆಲೆ ಜಾಸ್ತಿ ಆಗುತ್ತೆ. ಈಗ ಬೆಲೆ ಜಾಸ್ತಿ ಆದ್ರೆ ಅದರಿಂದ ಯಾವ ರೀತಿ ಬೇರೆ ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಆಗುತ್ತೆ, ಅದರಿಂದ ಯಾವ ರೀತಿಯಾದ ಪೊಲಿಟಿಕಲ್ ಇಶ್ಯೂಸ್ ಅರೈಸ್ ಆಗುತ್ತೆ ಅನ್ನೋದು ಒಂದು ರೀತಿಯ ಒಂದು ಕ್ವಶನ್ ಮಾರ್ಕ್. ಕೊನೆಗೆ ಸರ್ಕಾರಗಳು ಈ ಕನ್ಸ್ಯೂಮರ್ ಇಂಟ್ರೆಸ್ಟ್ ನೋಡ್ತಾರೆ ವಿನಃ ರೈತರ ಇಂಟ್ರೆಸ್ಟ್ ನ ನೋಡೋದಿಲ್ಲ. ಅದು ಒಂದು ಮುಖ್ಯವಾದ ಸಂಗತಿ. 2014 ಎಲೆಕ್ಷನ್ ಮೊದಲು ಸೋನಾ ಮಸೂರಿ ₹36 ಇದ್ದಿದ್ದು ತಕ್ಷಣ ₹54 ಹೋಯ್ತು. APMC ಇತ್ತು, ಈ ಯಾವ್ದು ಮಾರ್ಕೆಟ್ ಪ್ಲೇಸ್ ಇರಲಿಲ್ಲ. ಕಾರಣ ಭಾರತದ 4 ಅತಿ ಪ್ರಭಾವಿ ವ್ಯಕ್ತಿಗಳು ಇಡೀ ದೇಶದಲ್ಲಿ ಇದ್ದಿದ್ದಂತಹ ನಾನ್ ಬಾಸ್ಮತಿ ರೈಸ್ ನ ಕಾಂಟ್ರಾಕ್ಟ್ ಮಾಡಿ ಹಿಡಿದಲ್ಲಿ ಇಟ್ಕೊಂಡಿದ್ರು. ಬೆಲೆ ₹18 ಏರ್ತು. ಆ ದುಡ್ಡಷ್ಟು ಪೂರ್ತಿ ಎಲೆಕ್ಷನ್ ಹೋಯ್ತು. 58ರಿಂದ 54ಕ್ಕೆ ಬಿತ್ತು ಅಕ್ಕಿ. ಈ 6 ವರ್ಷದಲ್ಲಿ ಅಕ್ಕಿ ಬೆಲೆ 52ರಿಂದ 54 ಇದ್ರೆ ಅದರಿಂದ ರೈತನಿಗೆ ಯಾವ ರೀತಿ ಹೊಡ್ತಾ ಬೀಳುತ್ತೆ ಅಂತ ನಾವು ಅಕ್ಕಿ ತಿನ್ನೋರು ಯೋಚನೆ ಮಾಡಿಲ್ಲ, ರಾಜಕೀಯದವರು ಯೋಚನೆ ಮಾಡಿಲ್ಲ, ಅಥವಾ ಸರ್ಕಾರಿ ಅಧಿಕಾರಿಗಳು ಯೋಚನೆ ಮಾಡಿಲ್ಲ. ಸೊ ಆದ್ರಿಂದ ಇದು ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಹೋದ್ರೆ ರೈತ ಯಾವತ್ತು ರಿಸೀವಿಂಗ್ ಎಂಡ್ನಲ್ಲೇ ಇರ್ತಾನೆ, ಅವನಿಗೆ ಯಾವ್ದು ಸಿಗೋದಿಲ್ಲ. ರೈತನಿಗೆ ಒಂದ್ ರೀತಿ ಯಾವತ್ತು ಒಂದು ಸಣ್ಣ ಒಂದು ₹50,000 ಸಾಲ ಮನ್ನಾ ಮಾಡಿದ್ರೆ ಎಲ್ರಿಗೂ ಕಣ್ಣು ಕೆಂಪಾಗ್ಲಿಕ್ಕತ್ತದೆ. ಓ, ರೈತನ ಸಾಲ ಮನ್ನಾ ಮಾಡ್ಬಿಟ್ರು. ಆದ್ರೆ ಇಡೀ ರೈತರಿಗೆ ಸಾಲ ಮನ್ನಾ ಮಾಡಿರೋದು ಇಡೀ ಈ NPAಗಳೇನಿದೆ ಬೇರೆ
ಇಂಡಸ್ಟ್ರೀಸ್ ಅವರೆಲ್ಲ ಸಹ ಮೋಸ ಮಾಡಿದ್ದಾರೆ. ಅದರಲ್ಲಿ ಕಿಂಚಿತ್ತೂ ಇಲ್ಲ. ಇದ್ರೂ ಪೇಪರ್ ವರ್ಕ್ ಆಗ್ಲಿ ಅಥವಾ ಇದೇ ಯಾವುದೇ ಶಿಕ್ಷಿತ ವ್ಯಕ್ತಿಗಳಿಗಾಗ್ಲಿ ರೈತನಿಗೆ ಸಿಕ್ತು. ರೈತ ಒಂದು ಬೆಲೆ ಬಗ್ಗೆ ಯೋಚನೆ ಮಾಡ್ಬೇಕಿದ್ದು. ಬಟ್ ಮುಖ್ಯವಾದ ಯಾವ ಒಂದು ಚಳುವಳಿ ಆಗ್ಬೇಕು, ಅದು ಬೇಕಾಗಿರೋದು ಕೃಷಿಗೆ ನೀರು, ಕೃಷಿಗೆ ವಿದ್ಯುತ್ ಶಕ್ತಿ, ಸಮಯಕ್ಕೆ ಸರಿಯಾಗಿ ಯೂರಿಯಾ ಮತ್ತೆ ಬೇರೆ ಗೊಬ್ಬರ ಸಿಗ್ಬೇಕು. ಈ ವರ್ಷ ಲಾಕ್ಡೌನ್ ಇರ್ಬೋದು, ಏನೇ ಕಾರಣ ಇರ್ಬೋದು, ಯೂರಿಯಾ ಮಾತ್ರ ಸಿಗ್ತಾ ಇಲ್ಲ. ಇವತ್ತಿನ ತನಕ ತೊಂದರೆ ಇದೆ ರೈತರಿಗೆ. ನಾ ಸದಾನಂದ ಗೌಡ್ರಿಗೂ ಬೇಕಾದ ಸಲ SMS ಮಾಡಿದೆ, ಇದು ತೊಂದರೆ ಆಗ್ತಿದೆ ನೋಡಿ ನೋಡಿ ಅಂತ. ಯಾವುದೇ ರೀತಿ ಸಡನ್ ಆಗಿ 2014ರಿಂದ 2020 ತನಕ ಚೆನ್ನಾಗಿತ್ತು, ಈ ವರ್ಷ ತೊಂದರೆ ಬಂದಿದೆ. ಇದರ ಬಗ್ಗೆ ಯಾರು ಚಿಂತನೆ ಮಾಡಲ್ಲ. ರೈತ ಮುಖಂಡ ಆಗಿರಬಹುದು, ರಾಜಕೀಯ ಮುಖಂಡ ಯಾರು ತಲೆ ಕೆಡಿಸ್ಬೇಕು, ಯಾಕಂತ ಅವ್ರಿಗೆ ಅವರ ಕಮಿಷನ್ ಬಂದ್ರೆ ಸಾಕು. ನನ್ನ ಪ್ರಕಾರ ಇದು ಒಂದು 6ರಿಂದ 8 ತಿಂಗಳು ಅಥವಾ 12 ತಿಂಗಳು ನಾವು ಕಾದು ನೋಡ್ಬೇಕು. ಇದರ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿ ಆಗತ್ತೆ. ಆದ್ರೆ ಮುಖ್ಯವಾಗಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಕರ್ನಾಟಕದ ಮಟ್ಟಿಗೆ ಈ 2 ಕಾಯ್ದೆಗಳಲ್ಲಿ ಏನು ಇವತ್ತು ಬಂದಿದೆ, ಮಸೂದೆಗಳು ಅಥವಾ ಕಾಯ್ದೆಯಾಗಿ ಬಂದಿದೆ, ಅದರಲ್ಲಿ 99% 2014 ಮೊದಲೇ ಇಲ್ಲಿ ನಮ್ಮಲ್ಲಿ ಸೇರಿ ಹೋಗಿದೆ. ಒಂದೇ ಒಂದು ಸೇರಿಲ್ಲ ಅಂದ್ರೆ APMC ನಲ್ಲಿ ಪೂರ್ತಿ ಮಾಡಿಫಿಕೇಶನ್ ಮಾಡಿ ಯಾರು ಬೇಕಾದ್ರೂ ತಗೋಬಹುದು. ಮತ್ತೆ ಆ ಮಾರ್ಕೆಟ್ ಏರಿಯಾನ ಎಕ್ಸ್ಪ್ಯಾಂಡ್ ಮಾಡಿದೆ. ಅದು ಬಿಟ್ರೆ ಎಂತದಿಲ್ಲ. ರಾಜ್ಯದಿಂದ ಹೊರಗಡೆ ಮಾರಬಹುದು ಅನ್ನೋದೊಂದು ಇನ್ಕ್ಲೂಡ್ ಮಾಡಬೇಕಾಗಿದೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನಲ್ಲಿ ಮತ್ತೆ ಅಲ್ಲಿ ತೊಂದರೆ ಉಂಟು. ಯಾಕೆಂದ್ರೆ ರೀಸೆಂಟ್ ಆಗಿ ಈರುಳ್ಳಿ ಎಕ್ಸ್ಪೋರ್ಟ್ ನ ಬ್ಯಾನ್ ಮಾಡಿದ್ರು. ಅದು ಮತ್ತೆ ಯಾಕೆ ರೈತನಿಗೆ ಸಿಕ್ತಿತ್ತೋ ಬೆಳೆ ಗೊತ್ತಿಲ್ಲ, ಆದ್ರೆ ದಲಾಳಿಗಳಿಗೆ ಸಿಕ್ತಿತ್ತು. ಅದು ಯಾರಿಗೆ ಪ್ರಯೋಜನ ಆಯ್ತು ಗೊತ್ತಿಲ್ಲ ನಮಗೆ. ಈಗ ಇದು ನಾವು ಮಾಡಬೇಕಾದ ಒಂದು ಚಳವಳಿ ಏನಾದ್ರೂ ಇತ್ತು ಅಂತ ಯಾವುದೇ ರೈತರು ಈ 2 ಆಕ್ಟ್ ನಲ್ಲಿ ರೈತನಿಗೆ ಸಂಬಂಧವಾದ ಸೆಕ್ಷನ್ಸ್ ನ ಇನ್ನೂ ಕ್ಲಿಯರ್ ಆಗಿ ಬರಬೇಕು ಅಂತ. ಬೇರೆ ಎಲ್ಲೋ ಅಲ್ಲಿರೋದು 8 ಪೇಜ್ ಆಕ್ಟ್ ನಲ್ಲಿ ರೈತನ ಬಗ್ಗೆ ಮಾತಾಡೋದು ಬರೀ 2 ಸೆಂಟೆನ್ಸ್ 3 ಸೆಂಟೆನ್ಸ್, ಮಿಕ್ಕಿದ್ದೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿದ್ದಾರೆ. ಅದು ತಿಳಿಯೋ ತನಕ ಇದು ಜಾಸ್ತಿ ಸಣ್ಣ ರೈತರಿಗೆ ಅಷ್ಟು ಹೊಡೆತ ಬೀಳೋದಿಲ್ಲ ಡೈರೆಕ್ಟ್ ಆಗಿ. ಆದರೆ ತಲ್ಲೂರವ್ರು ಹೇಳಿದ್ರಂತೆ, ಅಗ್ರಿಗೇಷನ್ ಆಗಬಹುದು, ರೈತನ ಸಣ್ಣ ರೈತರ ಲ್ಯಾಂಡ್ಗಳು ಸೇರ್ಕೋಬಹುದು, ಆಗಬಹುದು, ಅದೊಂದು ಆಪ್ಷನ್ ಇರಬಹುದು ಅಂತ ಅನ್ಸುತ್ತೆ. ಆದ್ರೆ ಅದು ಎಷ್ಟು ಬೇಗ ಆಗುತ್ತೆ, ಯಾವ ರೀತಿ ಅದು ರಾಜಕೀಯ ರೂಪ ಪಡುತ್ತೆ, ಯಾವ ರೀತಿ ಅದು ರೈತರಿಂದ ಒಪ್ಪಿಗೆ ಪಡೆಯುತ್ತೆ, ಅದು ಗೊತ್ತಿಲ್ಲ ನಮಗೆ. ಅದು ಎಲ್ಲಿ ತನಕ ಹೋಗುತ್ತೆ ಅಂತ ತಿಳಿಲಿಕ್ಕೆ ಆಗೋದಿಲ್ಲ. ಇವತ್ತಿನ ಮಟ್ಟಿಗೆ 2 ಆಕ್ಟ್ ಇಂದ ಒಂದು ಸ್ವಲ್ಪ ಕನ್ಫ್ಯೂಷನ್ ಶುರು ಆಗಿದೆ. ಆದ್ರೆ ಇದರಿಂದ ಏನಾದ್ರು APMC ಕಾರ್ಯವೈಖರಿ ಬದಲಾವಣೆಯಾಗಿ ರೈತನಿಗೆ ಸಹಾಯ ಆಗತ್ತೆ ಅನ್ನೋದಾದ್ರೆ ಅದನ್ನ ನಾವು ಸ್ವಾಗತಿಸಬೇಕು. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ದಶರಥ್ ಅವರೇ, ಈಗಾಗಲೇ ಸುದರ್ಶನ್ ಜಿ ಅವರು ನಿಮಗೆ ಸವಿಸ್ತಾರವಾಗಿ repercussions of the amendments with a special reference to Karnataka ಅದರ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೂ ರಾಜಾರಾಮ್ ತಲ್ಲೂರ್ ಜಿ ಅವರು ರಿಲೇಟೆಡ್ ಪಾಲಿಸೀಸ್ ಹಾಗೂ ರಿಲೇಟೆಡ್ ಆಕ್ಟ್ಸ್ ಬಗ್ಗೆ ಸಹ ಕರೆಂಟ್ ಅಮೆಂಡ್ಮೆಂಟ್ಸ್ ಗೆ ಕನೆಕ್ಟ್ ಮಾಡಿ ಅದರ ಆಗಬಹುದಾದ ಪರಿಣಾಮಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. So when we look at the academic interest as a students, I think we can analyze it in a better manner. ಎಲ್ಲರೂ ಈಗ ಡಿಸ್ಕಷನ್ ಮಾಡುವಾಗ ಅವರವರ ಪೊಲಿಟಿಕಲ್ ಅಜೆಂಡಾ ಇಟ್ಟು ಡಿಸ್ಕಷನ್ ಮಾಡಿದ್ರು. ಬಟ್ ವೆನ್ ವಿ ಹರ್ಡ್ ಫ್ರಮ್ ಬೋತ್ ಆಫ್ ಯು, ನಮಗೆ ವಿ ಆಕ್ಚುಲಿ ಅಂಡರ್ಸ್ಟುಡ್ ವಾಟ್ ಈಸ್ ಗೋಯಿಂಗ್ ಆನ್. Of course, we cannot have a magic wand. No act can be perfect. There are pros and cons. But it's better that we understand what is actually going on. Then, of course, all of us have diverse views, but we'll have to understand what is going on. So, ತಲ್ಲೂರ್ ಜಿ ಅವರು ಹಾಗೂ ಸುದರ್ಶನ್ ಜಿ ಅವರು ನಮಗೆ ಸವಿಸ್ತಾರವಾಗಿ ಇದರ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಈಗ ಶ್ರೀ ಬಾಲಕೃಷ್ಣ ಅವರನ್ನು ವೋಟ್ ಆಫ್ ಥ್ಯಾಂಕ್ಸ್ ಪ್ರಪೋಸ್ ಮಾಡಲು ಇನ್ವೈಟ್ ಮಾಡ್ತೇನೆ. ಮತ್ತೋಡಿ ಸರ್, ಮ್ಯೂಟ್ ಇದ್ದೀರಿ. ಮತ್ತೋಡಿ ಸರ್, ಮ್ಯೂಟ್. Okay. Yeah, there is some technical problem. Madhuris ಅವರದ್ದು
ವಾಯ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. Tallur sir and Sudarshan sir, thank you very much. Thank you for doing an in-depth analysis and presenting the facts before us. And as I said earlier, ಇದು ಯಾವುದೇ ರಾಜಕೀಯ ಪ್ರೇರಿತ ಡಿಬೇಟ್ ಅಲ್ಲ ಅಥವಾ ಪ್ರೆಸೆಂಟೇಷನ್ ಅಲ್ಲ. ದ ಓನ್ಲಿ ಉದ್ದೇಶ ಎಂತಂದ್ರೆ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಿಸುವುದು. And it's our right to understand what is going on, and as citizens of India ನಮ್ಗೆ ಇದರ ಬಗ್ಗೆ ತಿಳಿದಿರಬೇಕು. Okay, now ಇದರ further analysis ಇದು ನಿಮ್ಗೆ ಬಿಟ್ಟದ್ದು. You will have to understand it to know it better. So IBAT provides platform for people to discuss and disseminate knowledge so that all get the benefit out of it. Tallur ji, thank you once again. Sudarshan ji, thank you once again. Thank you so much. This evening time on number spend ಮಾಡಿದಕ್ಕೆ thank you so much. Dear audience, you have been great. Thank you so much. Balakrishna Maddodi avare, thank you so much. Thank you for spending time with us. Thanks for the opportunity, Dashrath ji and Madhur ji. Thanks a lot. Thank you, Tallur ji. ತುಂಬಾ ಚೆನ್ನಾಗಿದೆ. Thanks ತುಂಬಾ. Thank you.